ಎತ್ತರನು ಲವಾತವು ಅಲಹಿ ಕೂತ್ಕೊಂಡು ನಾಸಿಕದ ಅಗ್ರಭಾಗಗಳು ನಿನ್ನ ದೃಷ್ಟಿಯನ್ನಿಟ್ಟು ಯಾವುದರ ಕಡೆಗೆ ಲಕ್ಷ್ಯ ತಥಾ ಧ್ಯೇಯ ವಸ್ತುವಿನಿದೆ ಅದನ್ನೇ ಕೂತ್ಕೊಂಡು ಸದಾ ಚಿಂತನೆ ಮಾಡು ಅಂತ ಹೇಳ್ತಾರೆ. ಹೃದಯದೊಳಗೆ ಹೃದಯದ ಕಮಲನಾಳು ಒಂದು ಸಣ್ಣ ಎಳೆ ಸಮಾನ ಅಂತ ಅತ್ಯಂತ ಸಣ್ಣದಂತ ಓಂಕಾರ ಚಿಂತನ ಮಾಡು. ಸತತ್ ಓಂಕಾರ ಚಿಂತನ ಮಾಡೋದ್ರೆ ಶಬ್ದ ಉಚ್ಚಾರ ಓಂ ಅಂತ ಇರಲಿ. ಓಂಕಾರ ಅರ್ಥ ಯಾವುದಪ್ಪ ಅಂದ್ರೆ ಭಗವಂತ. ಈಗ ಬಸ್ತಿಂಗಜ ಇದು ಶಬ್ದ. ಲಕ್ಷ್ಯ ಯಾವುದಪ್ಪ ಇದು. ಹಂಗೆ ಓಂಕಾರ ಚಿಂತನ ಮಾಡು. ಧ್ಯಾನ ಚಿಂತನ ಶಬ್ದ ಓಂ ಅನ್ನುವಂಥದ್ದು ಇದು ವಾಚಕ ಯಾವುದು ಪರಮಾತ್ಮ. ಅದಕ್ಕೆ ಚಿಂತನ ಮಾಡು. ಪ್ರಾಣದ್ವಾರ ಅದನ್ನು ಮೇಲ್ವಿ ನೋಡಿ. ಮತ್ತು ಅದರೊಳಗೆ ಗಂಟಿ ನಾಲ್ಕು ಸಮಾನ ಸ್ವರ ಸ್ಥಿರ ಮಾಡು. ಅಲ್ಲಿ ಶಬ್ದ ಬರ್ತದೆ ತಾನೇ. ಈ ಥರ ನೀವು ಬರೋಬ್ಬರಿ ಧ್ಯಾನ ಕುಂತಿ ಅಂದರೆ ಆ ಗಂಟಾದ ಸ್ವರ ಬರ್ತಾವೆ. ಆ ಸ್ವರದ ತಂತಿ ಅದು ಬಿಡಬಾರ್ದು. ಅಂದರೆ ನೀನು ಒಂದು ಸ್ವಲ್ಪ ಮಾಡಿದೆ ಮತ್ತು ಸ್ವಲ್ಪ ಬೇರೆ ವಿಚಾರ ಒಂದು ಸ್ವಲ್ಪ ಮಾಡಿದೆ ಮತ್ತೊಂದು ಸ್ವಲ್ಪ ಬಿಡ ಹಂಗಾರ ಅದು ಹತನಾದ ಅಲ್ಲ. ಆ ಹತನಾದ ಅಲ್ಲ. ಹತನಾದ ಅಂದ್ರೇನಪ್ಪ ಬಡಿಯೋದು. ಗಂಟಿ ಬಡ್ದು ಶಬ್ದ ಅದು ಹಂಗಾಗಿಲ್ಲ. ಅದು ಯಾವುದು ಬಡಿಯೋದಿಲ್ಲ ಅಲ್ಲಿ ತಾನಾಗಿ ಒಂದೇ ಸಮ. ಅದು ಹೆಂಗಪ್ಪ ಒಮ್ಮೆ ನೀನು ಗಂಟೆ ಇರ್ತದೆ ತೋರಿಸ್ತಾರೆ. ಒಬ್ರು ಏನಾದ್ರು ಗಂಟೆ ಬಿಡ್ತಾರೆ ಹೀಗೆ ತಿರುಗಿಸ್ತಾರೆ. ಅದ್ರೊಳಗೆ ಒಂದು ದಾರದಂಗೆ ಇರ್ತದೆ. ಅದಕ್ಕೊಂದು ಸಣ್ಣ ಗುಂಡಿರ್ತದೆ. ಗಣ 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 ಮಾಡ್ತಿರ್ತಾರೆ. ತಾನೇ ತಾನೇ ಆ ಶಬ್ದ ಮಾಡ್ತಿರ್ತಾರೆ. ಆ ಗಂಟೆ ಇರ್ತದಲ್ಲ ಆ ಶಬ್ದ ಮಾಡ್ತಾರೆ. ಹಂಗೆ ಅದು ತಾನಾಗಿ ಶಬ್ದ ಮಾಡ್ತಾ ಇಲ್ಲ. ಅದು ವ್ಯತ್ಯಾಸ ಅರ್ಥಾತ್ ನಿಂತಿರ್ಬಾರ್ದು. ಅದೇ ಅಂದರೆ ಇಟ್ಟಿಟ್ಕೊ ನೀ ಅತ್ಲಾ ನೋಡಿ ಹಳ್ಳಿ ಇತ್ಲಾಗೇನು ಅತ್ಲಾಗ ಇದು ನೋಡೋಂಗಿಲ್ಲ. ಅದನ್ನು ಮಾಡಿ. ಅದಕ್ಕೆ ಪ್ರಾಣಾಯಾಮದ 2 ಪ್ರಕಾರ ಬಂದು ಸಗರ್ಭ ಅಗರ್ಭ. ಅದರ ಶ್ರೇಷ್ಠ ಕಾರಣ ಪ್ರಣವ ಗರ್ಭವನ್ನು ಹೃದಯ ಇತ್ಯಾದಿ ಶ್ಲೋಕದಿಂದ ಹೇಳ್ತಾರೆ. ಮೂಲಾಧಾರದ ಹಿಡ್ಕೊಂಡು ಅವಿಚ್ಛಿನ್ನ ಘಂಟಾನಾದ ಸಮಾನ ಓಂಕಾರ ಹೃದಯದ ವಿದ್ಯಮಾನ. ಅದಕ್ಕೆ ಪ್ರಾಣದ್ವಾರ ಮೇಲಿನ ಕಡೆಗೆ ದ್ವಾದಶಾಂತ ಪರ್ಯಂತ ಅಲ್ಲಿ ಅದೇನಪ್ಪ ಅಂತಂದರೆ ಕಮಲನಾಳ ಅದರೊಳಗೆ ಅಂತ ಒಂದು ಸೂತ್ ಎಳಿ ಸಮಾನ ಐತಲ್ಲಿ. ಅಲ್ಲೇ ಮಾತ್ರಾರಹಿತ ಸ್ವರ 15 ಬಿಂದು ಪ್ರವೇಶ ಅಲ್ಲಿ ಮಾಡ್ಕೋಬೇಕಾಗಿ. ಅದಕ್ಕೆ ಪುನಃ ಅದು ಅರ್ಥ ಏನಂದ್ರೆ ಅದ್ರ ಮೇಲೆ ಅಲ್ಲಿ ಭಾಗದೊಳಗೆ ಒಂದು ಸಣ್ಣ ಒಂದು ಬಿಂದು ಅದ ಅಲ್ಲಿ ನೋಡ್ಕೋದು. ಅಥವಾ ಮೂಲಾಧಾರದ ಪ್ರಾರಂಭ ಮಾಡಿ ಶಿರೋಭಾಗದ ತನಕ ಕಮಲನಾಳಗತ ತಂತು ಸಮಾನ ಚಳ್ಳಂದು ನಿರಂತರ ಮನಸ್ಸಿನೊಳಗೆ ಆ ಪ್ರಾಣದ್ವಾರ ಉಚ್ಚಾರ ಮಾಡ್ತಾ ಓಂಕಾರದೊಳಗೆ ಘಂಟಾನಾಸಮ ಉದಾತ್ತ ಸ್ವರ ಬರ್ತದಲ್ಲೇ ಅಲ್ಲೇ ನಿನ್ನ ಮನಸ್ಸನ್ನು ಸ್ಥಿರ ಮಾಡಿ. ಅತ್ಲಾಗನೆ ಅದಕ್ಕೆ ಮುಂದೆ ಹೇಳ್ತಾರವರು ಈ ರೀತಿ ಪ್ರತಿದಿನ 3 ಕಾಲದೊಳಗೆ 3 ಕಾಲ ಅಂದರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಈ 3 ಕಾಲದೊಳಗೆ 10 ಸಲ ಭಾಳ ಹೇಳಿದವರು 10 ಸಲ ಓಂಕಾರ ಸಹಿತ ಪ್ರಾಣಾಯಾಮ ಅಭ್ಯಾಸ ಮಾಡು. ಹೆದರಿಕೆ ಬರೋದು ಪ್ರಾಣ ಎಲ್ಲಿ ಹೋಗೇ ಬಿಡ್ತದೆ. ಪ್ರಾಣ ಆರೋಗ್ಯಕ್ಕೂ ಚಲೋ ಧ್ಯಾನ ಮಾಡ್ತಾರೆ ಅಭ್ಯಾಸ. ಇಂಥ ಮಾಡೋದ್ರಿಂದ 1 ತಿಂಗಳದೊಳಗೆ ಪ್ರಾಣವಾಯು ನಿನ್ನ ವಶದೊಳಗೆ ಬರ್ತದೆ. ಯಾವಾಗ ಮಾಡಬೇಕು? 3 ಕಾಲ. ಏನು ಭಾಳ 100 ಸಲ ಮಾಡು 101 ಸಲ ಮಾಡು ಅಂದಿಲ್ಲ ಅವರು. 10 ಸಲ 10 ಸಲ ಓಂಕಾರ ಸಹಿತ ಪ್ರಾಣಾಯಾಮ ಅಂದರೆ ಉಸಿರು ತಗೋಬೇಕಾರೆ ಓಂ ಹೋಗ್ಬೇಕಾರೆ ಎಲ್ಲಿ ತನಕ ಹೋಗ್ಬೇಕು? 12 ಮಾತ್ರ ತನಕ ಹೋಗ್ಬೇಕು. ಮಾತ್ರ ಅಂದರೆ ಅಂಕಿ ಎಷ್ಟು? ಎ ದೌ ಹಿಂಗೆ ಈ ಕಾಲದ ಅದನ್ನು ಎ ದೌ 2 1 2 ಹಾಂ ತಗೋಕ 1 2 3 4 ಅನ್ಬಾರ್ದು. 1 ಈ ಗಡಿಯಾಳ ಇರ್ತದೆ ನೋಡು. ಅದಕ್ಕೆ ನಮ್ದು ಗಡಿಯಾಳ ಐತೆ ನೋಡು. ಟಿಕ್ 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 ಅಂತ ಅದು ಕೂಡ 1 2 ಈ ಅಂತೇಳಿ ಮೇಲೆ ಹೋಗ್ಬೇಕು. ಎಡಗಡೆಯಿಂದ ತಗೋ. ಮೊದಲು ಎಡಗಡೆ ಬಿಡು ಪೂರ ಹೊರಗೋಲಿ. ಮತ್ತು ಎಡಗಡೆಯಿಂದ ತಗೋಬೇಕು. ಆಮೇಲೆ ಇದನ್ನು ಮುಚ್ಚಬೇಕು. ಈ ಬಲಗಡೆಯಿಂದ ಬಿಡಬೇಕು.
ಬಲಗಡೆಯಿಂದ ತೊಗೋಬೇಕು, ಮತ್ತೆ ಎಡಗಡೆಯಿಂದ ಬಿಡಬೇಕು, ಮತ್ತೆ ಎಡಗಡೆ ಹೀಗೆ ಒಂದು ಸಲ ತೊಗೊಂಡು ಒಂದು ಬಿಟ್ಟು ಮತ್ತೆ ತೊಗೊಂಡು ಒಂದು ಬಿಟ್ಟು ಒಂದು ರೌಂಡ್ ಅಂತ ಒಂದು ಸುತ್ತು ಇಂಥ 10 ಸಲ ಮಾಡಪ್ಪ ಅಂತ. ಅವ್ರಿಗೆ ಕುಂಭಕ ಮಾಡಂತ ಹೇಳಿಲ್ಲ, ಮಾಡ್ತೀನಿ ನೀವು ಅಂತರ್ ಕುಂಭಕ ಒಳಗೆ ಉಸಿರೋದಾಗ ಗಟ್ಟಿ ಹಿಡಿದು ಎರಡು ಉಸಿರೋಗಂಗಿಲ್ಲ ಬರೋಂಗಿಲ್ಲ. ಮಾಡ್ತೀನಿ ಒಮ್ಮೊಮ್ಮೆ ಮಾಡ್ತಾನೆ ಮನುಷ್ಯ ಮಾಡೋದು, ಏನು ಗಟ್ಟಿ ಹಿಡ್ಕೊಂತ ಮಾಡ್ತಾನೆ, ಅವು ಉಸಿರು ಹೊರಗೋದು ಬರೋಂಗಿಲ್ಲ. ಮಾಡ್ತೇವೆ ನಾವು, ಅದಕ್ಕೊಂದು ಸ್ವರೂಪ ಕೊಡೋಂತಾರೆ ಇಷ್ಟೇ, ಏನು ಭಾಳಲ್ಲ. ಅದಕ್ಕಲ್ಲೇ ಈ ರೀತಿ ಪ್ರತಿದಿನ 3-10 ಸಲ ಓಂಕಾರ ಪ್ರಾಣಾಯಾಮ ಅಭ್ಯಾಸ ಮಾಡು. ಹಿಂಗೆ ಮಾಡಿದ್ರೆ ಒಂದು ತಿಂಗಳದೊಳಗೆ ಪ್ರಾಣವಾಯು ನಿನ್ನ ವಶದೊಳಗೆ ಬರ್ತದೆ, ನಿನ್ನ ಕಂಟ್ರೋಲ್ನೇ ಬರ್ತದೆ. ಅದಕ್ಕೆ ಹೇಳ್ತಾರೆ ಏನು ನೋಡಿ ಈ ಥರ. ಇದು ಆದಮೇಲೆ ಹಿಂಗೆ ಚಿಂತನೆ ಮಾಡಲ್ಲ, ಇಷ್ಟೆಲ್ಲ ಆತಿರ ಪ್ರಾಣಾಯಾಮ, ಇಷ್ಟು ಮಂದಿ ಚಿಂತನೆ ಮಾಡು. ಹೃದಯದೊಳಗೆ ಕಮಲದ ಯೋಚನೆ ಮಾಡು, ಆ ಕಮಲ ಇಲ್ಲ ಅಲ್ಲೊಂದು ಕಮಲದ ಚಿಂತನೆ ಮಾಡು. ಶರೀರದ ಒಳಗೆ ಇಂಥ ಸ್ಥಿತಿ ಅದು ಹಿಂಗೆ ಸ್ಥಿತಿ ಅದಲ್ಲ, ಅದಕ್ಕೆ ದಂಡಿ ಅಂದರೆ ದೇರ್ ಬೇಟ್ ಅದು ಮೇಲ್ ಕಡೆ ಹೋಗೈತಿ, ಮೇಲೆ ಭಾರಿ ಕೆಳಗಾಗೈತಿ. ಎರಡು ಕಮಲದ ದಂಡಿ ಮೇಲೆ ಹೋಗೈತೆ, ಅದು ಡೇಟ್ ಮೇಲೆ ಹೋಗೈತಿ, ಹೂ ತಳಗೆ ಅದಲ್ಲ ಆಯ್ತು. ಇನ್ನು ಧ್ಯಾನ ಹಿಂಗೆ ಮಾಡ್ಬೇಕಲ್ಲ, ಅದು ಮಾರಿ ಅಂದರೆ ಮೇಲ್ಗಡೆ ಬರ್ಬೇಕಲ್ಲ, ಆಗಿ ಅರಳತ್ತದ. ಈಗ ನೀ ಚಿಂತನೆ ಮಾಡ್ಬೇಕಂಗೆ ಅರಳತ್ತದ. ಇದು 8 ದಳದ ಮತ್ತು ಇದ್ರ ಮಧ್ಯ ಅತ್ಯಂತ ಸುಕುಮಾರವಾದಂಥ ಹಳದಿ ಅಂತ ಗದಿ ಅದು ಸಣ್ಣ ತಂತುರುಗಳದಾವ. ಈಗ ಚಿಂತನೆ ಮಾಡು ನೋಡಿ. ಈ ಥರ ಧ್ಯಾನದ ಅಂಗದ ವರ್ಣನ ಮಾಡಿ ಉದ್ಧವನಿಗೆ ಇದೃಶ ಈ ಪ್ರಶ್ನೆ ಉತ್ತರ ತೋರಿಸ್ತಾರಲ್ಲ, ಧ್ಯೇಯದ ಪೀಠ ವರ್ಣನ ಅಲ್ಲೇ ಇಲ್ಲಿ ನಿಂತ ಭಗವಂತ, ಆ ಕಮಲದಲ್ಲ ಅಲ್ಲಿ ಭಗವಂತ ಹೃತ್ಪೀಡಿಕಂ ಅರ್ಥ. ಇದ ಮೇಲೆ ಮಾಡ ಶರೀರದ ಒಳಗೆ ವಿದ್ಯಮಾನ ಮೇಲಿನ ಕಡೆಗೆ ಆ ದಂಡಿ ಬರುವಂಥ ಕೆಳಗೆ ಮುಖ ಇದ್ದದ್ದು, ಆಮೇಲೆ ಕದಳಿ ಪುಷ್ಪ ಸಮ ಅದರ ವಿಪರೀತ ಕಮಲ ಅದ. ಈ ಥರ ಧ್ಯಾನ ಈಗ ಕಮಲದ ತಳಗಿದ್ದದನ್ನು ಮ್ಯಾಲ್ ಮಾಡಿ ಅಲ್ಲೇ ಕುಂತ ಪರಮಾತ್ಮ ಅಲ್ಲಿ. ಕರ್ಣಿಕಾದ ಮೇಲೆ ಕ್ರಮಶಃ ಸೂರ್ಯ ಚಂದ್ರಮ ಅಗ್ನಿ ಅಲ್ಲಿ ಬಂದಾನ ಅಂತ ತಿಳ್ಕೊ. ಸೂರ್ಯ ಬಂದಾನ, ಚಂದ್ರ ಬಂದಾನ, ಅಗ್ನಿ ತಿಳ್ಕೊ. ಅದು ಆಮೇಲೆ ಅಗ್ನಿ ಒಳಗೆ ನನ್ನ ಈ ರೂಪ ಸ್ಮರಣ ಮಾಡು. ಆ ಭಗವಂತನ ರೂಪವನ್ನು ಎಲ್ಲಿ ಸ್ಮರಣ ಮಾಡು? ಅಗ್ನಿ ಅಲ್ಲಿ ಸ್ಮರಣ ಮಾಡು. ನನ್ನ ಈ ಸ್ವರೂಪ ಧ್ಯಾನ ಸಲುವಾಗಿ ಅತ್ಯಂತ ಮಂಗಲಕಾರಿ ಅದಪ್ಪ. ಈ ಥರ ಧ್ಯಾನ ಮಾಡಿದ್ರೆ ಇದು ಮಂಗಲಕಾರಿ ಅದಪ್ಪ. ಅದಕ್ಕೆ ಹೇಳ್ತಾರೆ ನೇಸ ಅರ್ಥಾತ್ ಚಿಂತನೆ ಮಾಡು. ವಿಶೇಷಣ ವಿಶಿಷ್ಟ ಧ್ಯಾನ ಅಲ್ಲೇ ವನ್ಯ ಅಗ್ನಿ ಇತ್ಯಾದಿ 6 ಶ್ಲೋಕ ಅಲ್ಲಿ ತಿಳಿಸ್ಯಾರ. ಇದಕ್ಕೆ ಧ್ಯಾನ ಇದು ಶುಭ ವಿಷಯದಪ್ಪ, ದಿನ ಮಾಡಪ್ಪ. ಏನು ಭಾಳ ಸಲ 2 ಸಲ 10 ಸಲ ನೋಡು ಹೆಂಗೆ ಮಾಡ್ತೀವಿ. ಆ ಥರ ಚಿಂತನೆ ನನ್ನ ಅವಯವದ ಭಾಳ ಚಲೋ, ನನ್ನ ಅವಯವದ ಭಾಳ ಸುಡವದ ಅಂದ್ರೆ ಭಾಳ ಚಂದ. ರೋಮದ ಶಾಂತಿ ಹರಡ್ತಾ ಸೂಸ್ತಾ ಇದೆ. ರೋಮದ ಶಾಂತಿ ವಿಕಸಿತ ಕಮಲದ ಸಮಾನ ಮನೋಹರ ಮುಖ ಅತ್ಯಂತ ಪ್ರಸನ್ನ ಭಗವಂತನು. ಮತ್ತು ಪಾದದ ತನಕ ಎಲ್ಲ ಇದ್ರ ಮೊಣಕಾಲ ತನಕ ಅವು ಬಿಡುವಂಥ ನನ್ನ 4 ಭುಜಗಳು ಎಷ್ಟು ಉದ್ದ ಅನ್ನೋ ಮೊಣಕಾಲಿ ಹತ್ತಾವ. ಮಹಾಪುರುಷರ ಲಕ್ಷಣ ತಮ್ಮ ಇದು. ಸಿದ್ಧಾವರು ಅಲ್ಲಿ ಮಠದಾಗ ಅದ್ರೊಳಗೆ ಅದು ಕುರ್ಚಿ ಐತಿ ನೋಡಿ ಬಾನಿ ಅವ್ರು ಕುಂಡಿರ್ತಿದ್ರು. ಅಲ್ಲಿ ಗುರುನಾಥ ಅವ್ರ ಕೊನೆಗೆ ಅಲ್ಲೇ ಮಾಡ್ಕೋತಿ, ಸಿದ್ಧಾರ್ಥ ಅಲ್ಲೇ ಮಾಡ್ಕೋತಿರುತ್ತೆ. ಗುರುನಾಥ ಅವ್ರು ಮಾಡ್ಕೋತಿದ್ದಾರೆ. ಆ ಸಿದ್ಧಾರ್ಥ ಕೊಂಡ್ರು ಕುರ್ಚಿ ಅಂದರೆ ಕಾಲು ಎಷ್ಟು ಉದ್ದಿದ್ದು, ಕೈ ತೋಳ್ತಕ್ಕ. ಆ ಸಿದ್ಧಾರ್ಥ ನಿಂತದ ಫೋಟೋ ನೋಡ್ಬೇಕಾದ್ರೆ ಜಡಿ ಸ್ವಾಮಿಗಳದ್ದು ಅವ್ರು ಕೂಡಿದ ಫೋಟೋ ಇತ್ತು. ಅದು ಉದ್ದ, ಕೈ ಉದ್ದ, ಕೈ ಉದ್ದ, ಇವೇನು ಅಗುರು, ಅದು ಮಹಾಪುರುಷ ಲಕ್ಷಣ ಹಿಂಗೆ ಹಾಗೆ. ಅದು ಅಲ್ಲಿ ನೋಡು, ಇಲ್ಲೇ ಮೊಣಕಾಲ ತನಕ ನನ್ನ 4 ಭುಜಗಳು, ಸುಂದರ ಗ್ರೀವ ಗಂಟು, ಮರ್ಕತ್ಮಣಿ ಸಮ ಸುನಿಗ್ಧವಂತ ಕೂಮಲ್ ಎಲ್ಲ ಕಪೋಲಗಳು ಸುಂದರ. ಮುಖದ ಮೇಲೆ ಮಂದ ನಗಿ, ಮನೋಹರ ಚಟ, ಮನೋಹರವಂತ ರೂಪಪ್ಪ. ಎಲ್ಲ ಅಂಗ ಸಮಾನ ಏವಂ ಸ್ವರೂಪಾನುರೂಪ ಅದಪ್ಪ. ಉದ್ದನ್ ಮನೋಹರ 4 ಭುಜಗಳು, ಸುಚಾರ ಅರ್ಥಾತ್ ಅತ್ಯಂತ ಮನೋಜ್ಞವಾಗಿದ್ದಪ್ಪ. ಭಗವಂತನ ಹಿಂಗದಪ್ಪ,
ಹಿಂಗದಾವ ಅಂತ ಹೇಳ್ತಾನೆ ನಾವು ಉಪಾಸನ ಧ್ಯಾನ ಮಾಡಬೇಕಲ್ಲ. ನನ್ನ ಎರಡೂ ಕಡೆ ಕಿವಿ ಬರೋಬ್ಬರಿ ಅದ, ಅದ್ರೊಳಗೆ ಮಕರಾಕೃತಿಯ ಕುಂಡಲ, ಮಕರ ಮೀನ ಕುಂಡಲಗಳು ಅವ್ರು ಹಾಕ್ಯಾರ. ಈ ರೀತಿಯಾಗಿ ಚಮಕಾಯಿಸ್ತಾ ಇದ್ದವು. ಮತ್ತು ವರ್ಷಾಕಾಲೀನ ಮೇಘ ಸಮಾನ ಶ್ಯಾಮೋಣ ಶರೀರ, ಹಳದಿ ಪಿತಾಂಬರ. ಶರೀರ ಬಣ್ಣ ಹೆಂಗೈತಪ್ಪ? ವರ್ಷಾಕಾಲೀನ ಮೇಘ, ಮಳೆಗಾಲದ ಮೇಘ ಹೆಂಗಿರ್ತೈತಿ? ಕಪ್ಪಿರ್ತೈತಿ. ಹಾಂ, ಕೆಟ್ಟ ಕರೆ ಅಲ್ಲ, ಸಮುದ್ರ ನದಿ. ಹಂಗೆ ಶ್ಯಾಮವರ್ಣ, ಅದು ಕಪ್ಪನಂಗಿಲ್ಲ, ಅದು ಶ್ಯಾಮ ಅಂತ. ಶ್ಯಾಮ, ನೀಲ, ಊದಿ, ಸೂರ್ಯನ ಅವು ಬೆಳೆಗಳು. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ಶ್ಯಾಮ, ನೀಲ, ಬೂದಿ, ಎರಡು ಬಣ್ಣ ಇಂಪಾರ್ಟೆಂಟ್ ಮಾಡಬೇಕು. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ಶ್ಯಾಮ, ನೀಲ, ಬೂದಿ. ಹಂಗೆ ಕ್ರಮೇಣದವು ಹಿಂಗೆ ಹ್ಯಾಂಗೆ ಹೇಳಿದ ಹಂಗೆ ಆ ಶ್ಯಾಮ ವರ್ಣದ ಶರೀರ, ಅದಕ್ಕೇನಪ್ಪ? ಹಳದಿ ಪೀತಾಂಬರ, ಸುವರ್ಣ ಸಮಾನ ಹೊಳ್ಯಾಕತ್ತೈತದ. ವತ್ಸ ಚಿಹ್ನ, ಶ್ರೀವತ್ಸಿನ್ನ ಮತ್ತು ಲಕ್ಷ್ಮೀ ನಿವಾಸ ಸ್ಥಾನ ಚಿಹ್ನ ವಕ್ಷಸ್ಥಳ ಮೇಲೆ ಅಲ್ಲಿ ಎಡಗಡೆ ಮತ್ತು ಬಲಗಡೆ ಸುಶೋಭಿತ ಆಗ್ತಾ ಇದೆ. ಮತ್ತು ಕೈಯೊಳಗೆ ಶಂಖ, ಚಕ್ರ, ಗದಾ, ಪದ್ ಧಾರಣ ಮಾಡ್ಯಾರ. ಕೊಳ್ಳೊಳಗೆ ವನಮಾಲ ಆಡ್ಲಿಕ್ಕೆ ಹತ್ತದ, ವನಮಾಲ ಜೋತ್ ಬಿದ್ದ. ಚರಣದೊಳಗೆ ನೂಪರ ಶೋಭೆ ಆಗ್ತಾವ, ಕಾಲು ಹಾಕತ್ತಾವ. ಕೊಳ್ಳೊಳಗೆ ಕೌಸ್ತುಭಮಣಿ ಹೊಳ್ಯಾಕತ್ತದ. ತನ್ನ ಸ್ಥಾನದೊಳಗೆ ಚಮಕಾಯ್ತಾವ. ಕಿರೀಟ, ಆಮೇಲೆ ಕಂಕಣವು, ಆಮೇಲೆ ಕಟಿಸೂತ್ರ ನೋಡಿ, ಆಮೇಲೆ ಅಂಗದ ಸುಶೋಭಿತ ಆಗತ್ತಪ್ಪ. ನನ್ನ ಎಲ್ಲ ಅಂಗ ಸುಂದರ ಹೃದಯ ಹಾರಿ, ಹೃದಯನ ಚೋಳಬೇಡ. ಸುಂದರ ಮುಖ, ನೇತ್ರ ಪ್ರಸನ್ನ. ಉಪಾಸಕ ನನ್ನ ಸುಕುಮಾರ ರೂಪದ ಧ್ಯಾನ ಮಾಡಬೇಕು. ಮತ್ತು ನಿನ್ನ ಮನಸ್ಸು, ತನ್ನ ಮನಸ್ಸಿನೊಳಗೆ ಒಂದೊಂದು ಅಂಗಗಳು ಹಚ್ಚಬೇಕು. ಒಂದೊಂದು ಅಂಗಕ್ಕೆ ಲಕ್ಷ ಹಚ್ಕೊಂತ ಹೋಗು. ಒಂದೊಂದು ಅಂದರೆ ಶರೀರದ, ಭಗವಂತನ ಶರೀರದ ಒಂದೊಂದು ಅಂಗದೊಳಗೆ ಆ ಭಗವಂತನ ಹಚ್ಕೋತ ಹೋಗು ಲಕ್ಷ್ಮಣ. ಇದಕ್ಕೆ ಒಂದೊಂದು ನಂಬರು ಬರ್ದಾರ ಈ ಪುಸ್ತಕದಾಗ. ಆ ಭಗವಂತನ ಶರೀರದಲ್ಲ, ಅದಕ್ಕೆ ಒಂದೊಂದು ನಂಬರ್ ಲಕ್ಷ್ಮಣ. ಹಂಗೆ ಮೊದಲು ಪಾದ, ಅಲ್ಲಿಂದ ಮತ್ತು ಮುಂದೆ ಅದನ್ನು ಮಾಡ್ತಾ ಈ ಮುಂದೆ ಹೋಗಬೇಕು. ಮೇಲೆ ಶಿರದ ತನಕ ಪಾದ ಎಷ್ಟರಪ್ಪ ಲಕ್ಷ್ಯಕ್ಕೋ ಅಂತ ಹೋಗು. ಈ ರೀತಿಯಾಗಿ ಒಂದು ಧ್ಯಾನ ಮಾಡು ಅಂತ ಬರ್ದ. ಆ ಲಕ್ಷ್ಯ ಈ ಸುಂದರದ ಭಗವಂತನೊಂದು ಪಾದ ಹಂಗೆ ಮಾಡ್ಕಾಲ ತನಕ ಬಾ, ಆಮೇಲೆ ತೊಡಿ ಬಾ, ಇಲ್ಲಿ ಕೈ ನೋಡು ಭಗವಂತನ ಎಷ್ಟು ಸುಂದರಪ್ಪ, ಇಲ್ಲಿ ಲಕ್ಷ್ಯ ಹಾಕೋ. ಅದಕ್ಕೆ ಒಂದೇ ಅಂಗ ನೋಡಿ ಲಕ್ಷ್ಯ ಅಲ್ಲೇ ಆಗ್ತದೆ. ಅಲ್ಲಿಂದ ಮತ್ತೆ ಮೇಲೆ ಪಾದದಿಂದ ಶುರು ಮಾಡು, ಈಗ ಮೇಲೆ ಅಧಿಕಾರ ನೋಡಿ. ಎರಡೂ ಕಡೆಗೆ ಬರೋಬ್ಬರಿ ಕಿವ ಮಕರಾಕೃತಿ ಕುಂಡಲ, ಶ್ರೀವತ್ಸ ಚಿನ್ನ, ಶ್ರೀದೇವಿ ಎರಡೂ ನಿವಾಸ ಸ್ಥಾನ ಎಲ್ಲ ಈ ಥರ ಅದಪ್ಪ. ಆ ಎರಡೂ ಇಂದ ಉತ್ತಮಂಥ ವಕ್ಷಸ್ಥಳ, ಚಮಕಾಯಿಸ್ತದ ಕಿರೀಟ, ಸುಶೋಭಿತ ಅಂಗ, ಮುಖಕಮಲ, ನೇತ್ರ ಪ್ರಸನ್ನ, ಸುಶೋಭಿತ, ಸುಕುಮಾರ್ ಅರ್ಥಾತ್ ಅತ್ಯಂತ ಕೋಮಲವಾಗಿದೆಪ್ಪ ಭಗವಂತದ್ದು. ನಾವು ಬುದ್ಧಿಮಾನ್ ಪುರುಷ ಏನು ಮಾಡಬೇಕಪ್ಪ? ಅವೇನು ಮಾಡಬೇಕು ಅಂದರೆ ಮನಸ್ಸಿನಿಂದ ಇಂದ್ರಿಯಗಳ ತನ್ನ ವಿಷಯ ಜಗ್ಗಿ ಮನಸ್ಸನ್ನು ನನ್ನೊಳಗೆ ಪೂರ್ಣ ರೂಪದಿಂದ ಹಚ್ಚು. ಇದು ಮತ್ತು ಯಾವುದು? ಪೂರ್ಣ ರೂಪದಿಂದ, ಅಟ ಅಲ್ಲ, ಪೂರ್ಣ ರೂಪದಿಂದ ಏನಪ್ಪ? ಒಂದು ಸ್ವಲ್ಪ ಇತ್ಲ, ಒಂದು ಸ್ವಲ್ಪ ಬದಲ ಮಾಡಬೇಡ. ಪೂರಾ ಎಲ್ಲ ಲಕ್ಷ ಇತ್ಲಾಗ ಅದೆಲ್ಲ ಎಲ್ಲ ಬಂದ್. ಅದಕ್ಕೆ ಕೇಳ್ಬೇಕಾದ್ರೆ ಎಲ್ಲವನ್ನು ಕಿವಿ ಮಾಡು. ಮೂಗು ಕಿವಿ ಮಾಡೋಕ್ಕಾಗತ್ತ, ಬಾಯಿ ಕಿವಿ ಮಾಡೋಕ್ಕಾಗತ್ತನ? ಹಂಗೆ ಬಾಯಿಲೆ ಏನೇನು ಮಾಡಕ್ಕೆ ಹೋಗಬೇಡ. ಅದಕ್ಕೆ ಹಂಗೆ ಎಲ್ಲ ವಿಷಯಗಳಿಂದ ಜಗ್ಗಿ, ಕಿವಿ ಹತ್ರ ನೋಡೋದು ಅದನ್ನು ಜಗ್ಗಿ, ಕಣ್ಣು ಹತ್ರ ನೋಡೋದು ಅದನ್ನು ಜಗ್ಗಿ, ಅದೆಲ್ಲ ಜಗ್ಗಿ ಮನಸ್ಸನ್ನು ನನ್ನೊಳಗೆ ಪೂರ್ಣ ರೂಪದಿಂದ ಹಚ್ಚು. ಪೂರ್ಣ ಪರಮಾತ್ಮಲ್ಲೇ ಹಚ್ಚಲಿ. ಈ ಥರ ಧ್ಯಾನ ಮಾಡು. ವಿಶೇಷಣ ವಿಶೇಷ ರೂಪದಿಂದ, ವಿಶೇಷಣ ವಿಶಿಷ್ಟ ರೂಪ ಧ್ಯಾನ ಉಪಸಂಹಾರ ಮಾಡ್ತಾ ಪ್ರಣಯೇತ್ ಅರ್ಥ ಸರ್ವಾಂಗ ಸಂಪನ್ನೊಳಗೆ ಪೂರ್ಣ ಮನಸ್ಸು ನನ್ನಲ್ಲಿ ಹಚ್ಚಪ್ಪ. ಧ್ಯಾನದ ಲಕ್ಷ್ಯ ಏನು ಅಂತ ಕೇಳ್ದ ಉದ್ದವ, ಹಿಂಗೆ ಧ್ಯಾನ ಮಾಡಪ್ಪ ಅಂತ ಹೇಳಿ ನೋಡಿ. ಯಾವಾಗ ಸಂಪೂರ್ಣ ಶರೀರ ಧ್ಯಾನ ಅಲ್ಲಿ ಆಗಕತ್ತೋ ಆವಾಗ ಚಿತ್ತವನ್ನು ಜಗ್ಗಿ ಬಂದ ಸ್ಥಾನಗಳು ಹಚ್ಚು. ಅಂದರೆ ಎಲ್ಲ ಕಡೆ ತಳೀದ ಮೇಲೆ ಹೋತ ಲಕ್ಷ್ಯ ಅಲ್ಲಿಂದ ಮೇಲೆ ಹೋದ ಮತ್ತು ಪಾದ ಕಡೆಗೆ, ತೊಡೆಗಳಿಗೆ, ಮೊಣಕಾಲ ಕಡೆಗೆ, ತೊಡಿ ಅಲ್ಲಿ ಮುಂದೆ ಬಂದು ಇಲ್ಲೇ ಬಂದು ನೋಡಿದ್ರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ
ಈ ಥರ ಧ್ಯಾನ ಆಗತ್ತೆ. ಅವಾಗ ಚಿತ್ತ ಜಗ್ಗಿ ಒಂದು ಸ್ಥಾನದೊಳಗೆ ಹತ್ತು. ಯಾವುದೇ ಸಂಪೂರ್ಣ ಶರೀರ ಆಗಕ್ಕೆ ಹತ್ತು ಅಂದ್ರೆ ಆ ಚಿತ್ತ ಜಗ್ಗಿ ಒಂದು ಸ್ಥಾನದೊಳಗೆ ಹತ್ತು. ಮೊದಲು ಎಲ್ಲ ಕಡೆ ನೋಡ, ಆಮೇಲೆ ಒತ್ತಡ ಹತ್ತು. ನಿನಗೆ ಇದು ಸೇರ್ತು ಹೃದಯಕ್ಕೆ, ಇಲ್ಲ ಇದು ಸೇರ್ತು ಅಲ್ಲ ಕಣ್ಣ ಒಂದು ಕಡೆ ಗಟ್ಟಿ ಹಿಡ್ಕೊಂಡು ಬಿಡ್ತು. ಮೊದಲು ಅದು ನೋಡಿ, ಅದು ಎಷ್ಟು ಚಂದ ಐತೆ, ಇದು ಎಷ್ಟು ಚಂದ, ಅಲ್ಲೇ ಹತ್ತು. ಅದು ಆದಮೇಲೆ ಯಾವುದರ ಅಂಗದ ಚಿಂತನ ಬೇರೆ ಯಾವುದು ಪಾದ ಚಿಂತನೆ ಮಾಡಿ, ಕೇವಲ ಮಂದ ನಗತಾ ಇರುವಂಥ ನನ್ನ ಮುಖದ ಧ್ಯಾನ ಮಾಡ್ತಾ ಇರು. ಮುಖದ ಭಾಳ ಲಕ್ಷಣ ಮಾಡು. ಅದಕ್ಕೆ ಉದ್ಧವನ ಯಾವ ಥರ ಈ ಪ್ರಶ್ನೆ ನಾವು ಧ್ಯಾನ ಹೆಂಗೆ ಮಾಡಪ್ಪ ಅಂತ ಕೇಳಿದ, ಈ ಉತ್ತರ ವಿಶಿಷ್ಟವಾಗಿ ಅದನ್ನು ತಿಳಿಸಿ, ವಿಶೇಷಣ ಸಹಿತವಾಗಿ ಅದನ್ನು ತಿಳಿಸಿ, ಈ ಪ್ರಶ್ನೆಗೆ ಉತ್ತರದಿಂದ ವಿಶೇಷಣ ತ್ಯಾಗ ಮಾಡಿ ಧ್ಯಾನದಿಂದ ತತ್ಸರ್ವಂ 3 ಶ್ಲೋಕದ ಸಮಾಧಿ ಪರ್ಯಂತರವಾಗಿ ಅದರ ವರ್ಣನ ಭಗವಂತ ಮಾಡ. ಒಂದು ಅಂಗದವರು ಈ ಅರ್ಥ, ಇದರ ಅರ್ಥ ಏನಪ್ಪ ಹಂಗಾರ ಏಕತ್ರ ಎಲ್ಲ ಕಡೆ ಅರ್ಥ. ಎರಡನೇ ಅಂಗದ ಚಿಂತನ ಬೇರೆ ಮೊದಲ ಇದು, ಆಮೇಲೆ ಇದು ಮಾಡ್ಕೊತಾರೆ, ಆಮೇಲೆ ಕೊನೆಗೆ ಒಂದೇ ಚಿಂತನ ಯಾವುದು, ಆಮೇಲೆ ಮುಖದ ಕಡೆ ಆ ನಗುತ್ತಾ ಇರೋ ಮುಖ, ಅದನ್ನು ಏಕತ್ರ ಶಬ್ದ ಭಗವಂತನ ಯಾವ ಅಂಗ ಅದನ್ನು ಸುಮೇರ, ಆಮೇಲೆ ಸುಷ್ಮಿತಂ ಈ ಪದದಿಂದ ಅಲ್ಲೇ ತಿಳಿಸ್ಕೊಟ್ಟ. ಇಲ್ಲಿ ಆ ಥರ ಯಾವಾಗ ನನ್ನ ಮುಖಾರವಿಂದ ಕೊನೆಗೆಲ್ಲಿ ಬರೋದು ಮುಖದ ಮುಖಾರವಿಂದ ಚಿತ್ ಗಟ್ಟಿ ಆತೋ ಅಲ್ಲಿಂದ ಅದನ್ನು ಆಕಾಶದೊಳಗೆ ಹಚ್ಚು ನೋಡು. ಅಲ್ಲಿಂದ ಆಕಾಶದ ಚಿತ್ ಅಲ್ಲಿಂದ ತೆಗೆದು ನನ್ನ ಸ್ವರೂಪಗಳಿಗೆ ಆರೂಢ ಆಗ. ಅದು ಆದಮೇಲೆ ಯಾವುದನ್ನು ಚಿಂತನೆ ಮಾಡಬೇಡ. ಅವನು ಅಲ್ಲೇ ಹೊತ್ತದು ಮತ್ತೆ ಚಿಂತನೆ ಮಾಡಬೇಡ. ಅಲ್ಲಿ ಹೋದ್ರು ಅಲ್ಲಿಂದ ಚಲೋ ಇತ್ತು, ಅದು ಮಸ್ತಿತ್ತು ಅನ್ನಕ್ಕೆ ಹೋಗೋಣ, ಅದೇ ಚಲೋ. ಅದಕ್ಕೆ ಎಲ್ಲ ಕಾರಣರು ವ್ಯೋಮ ಆಕಾಶ ಆ ಕಾರಣತ್ವದ್ದು ಕೂಡ ಅದನ್ನು ತ್ಯಾಗ ಮಾಡಿ ನನ್ನಲ್ಲಿ ಶುದ್ಧ ಬ್ರಹ್ಮ, ನನ್ನಲ್ಲಿ ಅಂದರೆ ಶುದ್ಧ ಬ್ರಹ್ಮಗಳಿಗೆ ಆರೂಢನಾಗಿ ಧ್ಯಾತ ಧ್ಯೇಯ ವಿಭಾಗದ ಚಿಂತನೆ ಮಾಡಬೇಡ. ಎಲ್ಲಿ ಬಂತು? ಧ್ಯಾತ ಧ್ಯಾನ ಧ್ಯೇಯ, ಅದು ಎಲೆ ಸಿದ್ಧಾರ್ಥ ಹೇಳ್ತೇನೆ ಹಂಗೆ. ಆಗ ಓಂಕಾರ ರೂಪ ಭಗವಂತ ನಿಲ್ಲಿಸು ಅಂತ ಅಲ್ಲಿ ಹೇಳ್ತಾರೆ. ಹಂಗೆ ಧ್ಯಾತ ಧ್ಯಾನ ನನ್ನದೇ, ಧ್ಯಾತ ದೇ ಒಳಗೆ ತಾನಾಗಿ ಹೋಗ್ಕೊತಾರೆ. ಯಾವಾಗ ಈ ರೀತಿ ಸಮಾಹಿತ ಆತೋ, ಏಕತ್ರ ಬಂದುಬಿಡ್ತು, ಆವಾಗ ಜ್ಯೋತಿ ಹೆಂಗೆ ಬೇರೆ ಜ್ಯೋತಿ ಕೂಡಿಸಿ ಒಂದು ಆಗಿಬಿಡ್ತದೋ ಹಾಗೆಯೇ ನೀನು ನನ್ನೊಳಗೆ ಕೂಡ ಸರ್ವಾತ್ಮ ಮನ್ನ ಅನುಭವ ಮಾಡೋಕ್ಕೆ ಶುರುವಾಗಿ. ಆವಾಗ ನನ್ನೊಳಗೆ ಹಾಕಿ ಆವಾಗ ಎರಡು ಹೋತದ ಏನಂತಲೇ ಒಂದೇ ಆಗಿ ಹೋಗ್ತದೆ. ಅಂದರೆ ದ್ವೈತ ಹೋತಲ್ಲೇ, ನಾನು ನೀನು ಅನ್ನೋದು ಹೋತಲ್ಲೇ. ಧ್ಯಾನ ಮಾಡ್ತಾ ಮಾಡ್ತಾ ನಾನೇ ನೀನು ನೀನೇ ನಾನು. ಈಗ ಹನುಮಂತ ಹೇಳಿದಲ್ಲ, ಆತ್ಮರೂಪದಿಂದ ವಿಚಾರ ಮಾಡಿದರೆ ನೀನೇ ನಾನು ನಾನೇ ನೀನು ಒಂದೇ. ಅದು ಎರಡು ಅನ್ನೋದು. ಅದಕ್ಕಲ್ಲೇ ಸರ್ವಾತ್ಮ ನಿನ್ನ ಅನುಭವ ಮಾಡೋಕ್ಕೆ ಸರ್ವಾತ್ಮ ಎಲ್ಲರೂ ಎಲ್ಲ ಕಡೆ ಯಾರಾದರೆ ಈ ಬರಬೇಕಿತ್ತ. ಅದಕ್ಕೆ ಹೇಳ್ತಾರೆ ನನ್ನನ್ನು ನಿನ್ನ ಆತ್ಮ ಅನುಭವ ಮಾಡೋಕ್ಕೆ ಶುರು ಆಕತ್ತಲ್ಲ, ಸರ್ವಾತ್ಮ ನನ್ನಲ್ಲಿ ನಿನ್ನ ಅನುಭವ ಮಾಡ್ತಾ ಶುರು ಮಾಡು. ಈ ಥರ ಜ್ಯೋತಿ ಬೇರೆ ಜ್ಯೋತಿ ಕೂಡಿ ಏಕ, ಮತ್ತೊಂದು ಜ್ಯೋತಿ ಕೂಡಿ ಏಕ, ಎರಡು ಪಣತಿ ಒಂದೇ ಇಟ್ರಪ್ಪ, ಬೆಳಕಾಗುತ್ತೆ ಒಂದಾಗುತ್ತೆ. ಒಂದು ಪಣತೆ ಇನ್ನೊಂದು ಪಣತೆ, ಎರಡು ಪಣತಿ ಒತ್ತಟ್ಟಿ ಜೋಡಿಸಿ ಎರಡು ಕಡೆ ಮೂಡ್ತಾರಲ್ಲ ನಮಗೆ, ಅದೇ ಕೊಡಿಸ್ತಾರ ಏಕಾಗಿ. ಅವು ಆದ್ರೂ ಈ ಬೇರೆ ಯಾಕಂತ ಇಲ್ಲ ಒಂದ ಹಂಗೆ ಆ ಥರ ಕೂಡಿಸಪ್ಪ. ಈ ರೀತಿ ಭಾಗವತ ಪುರಾಣದ ಈ ಭಗವತ್ ಸಂವಾದ ಈ ಥರ ತೀವ್ರ ಧ್ಯಾನ ದ್ವಾರ ತನ್ನ ಮನಸ್ಸನ್ನು ನನ್ನೊಳಗುವಂಥ ಯುಜ್ಜಾನ ಯೋಗಿ ಅಂತಾರ. ಈ ಥರ ಮನಸ್ಸನ್ನು ಆ ಪರಮಾತ್ಮನ ಅರ್ಥವಂಗೆ ಯುಜ್ಜಾನ ಯೋಗಿ ಕೂಡಲೇ ದ್ರವ್ಯ ಜ್ಞಾನ ಮಾಡ್ದ. ಭ್ರಮ ಅಧಿಭೂತ್ ಆದಿದೈವ್ ಅಧ್ಯಾತ್ಮ ಭ್ರಮ ಅಥವಾ ದೃಶ್ಯ ದೃಷ್ಟ ದರ್ಶನ ರೂಪ ಭ್ರಮ ಕೂಡಲೇ ಅವನು ದೂರ ಆಗಿ ಅದಕ್ಕೆ ಹೇಳ್ತಾರೆ. ಈ ರೀತಿ ಆ ಭಾಗ ಈ ಮಾತು ಅಲ್ಲಿ ಸಮಾಧಿ ತನಕ ಧ್ಯಾನ ಫಲವನ್ನು ಹೇಳಿ ಆ ಯುಂಜಾನಿಗೆ ಮನಸ್ಸು ನನ್ನೊಳಗೆ ಹಚ್ಚಿಬಿಡ್ತದಪ್ಪ. ಅದಕ್ಕೆ ಶೀಘ್ರವಾಗಿ ಆವಾಗ ಜ್ಞಾನ ದ್ರವ್ಯ ಜ್ಞಾನ ಆಮೇಲೆ ಕ್ರಿಯಾ ಭ್ರಮ ಎಲ್ಲ ದೂರ. ಅಧಿಭೂತ ಅಧಿದೈವ ಅಧ್ಯಾತ್ಮ ಎಲ್ಲ ಭ್ರಮ ಹೋತಲ್ಲ, ಎಲ್ಲಿ ತನಕ ಇತ್ಲಾಗ ಎಲ್ಲ ದ್ವೈತಾಗೆ ಇರೋದು. ದರ್ಶನರು ಎಲ್ಲ ಶೀಘ್ರ ಶಾಂತ ಆಗಿ. ಇನ್ನು ಭಿನ್ನ ಭಿನ್ನ ಸಿದ್ಧಿಯ ಹೆಸರು
ಅದರ ಲಕ್ಷಣನ ಅಲ್ಲಿ ಭಗವಂತ ಹೇಳ್ತಾರೆ. ಪ್ರಿಯ ಉದ್ಧವ, ಯಾವಾಗ ಸಾಧಕ ತನ್ನ ಇಂದ್ರಿಯ ಪ್ರಾಣ ಮನಸ್ಸನ್ನು ತನ್ನ ವಶೊಳಗೆ ಮಾಡ್ಕೋತಾನೋ, ತನ್ನ ಚಿತ್ತನ್ನು ನನ್ನೊಳಗೆ ಹತ್ತಾಕಾಗ್ತಾನೋ, ಆವಾಗ ಅವನಿಗೆ ಸಿದ್ಧಿ ಉಪಸ್ಥಿತ ಆಗ್ತಾನೆ. ಅನೇಕ ಸಿದ್ಧಿಗಳು ಅವನಿಗೆ ಬರ್ತಾವೆ. ನೋಡಿ, ಧ್ಯಾನದ ವರ್ಣನ ಆದಮೇಲೆ ಈ 15ನೇ ಅಧ್ಯಾಯದೊಳಗೆ ಧಾರಣ ಇದರ ಅನುಗಮನ ಮಾಡುವಂಥ ಸಿದ್ಧಿಗಳು ಅಲ್ಲಿ ತಿಳಿಸ್ತಾ ಇದ್ದಾನೆ. ಆ ಸಿದ್ಧಿಗಳು ಭಗವಂತ ವಿಷ್ಣು ಪದ ಪ್ರಾಪ್ತಿಗಳು ಅಂತರ ವಿಘ್ನ ಸ್ವರೂಪ ಅಂತ ಸಾಮಾನ್ಯವಾಗಿ ಈ ಸಿದ್ಧಿಗಳು ಅಣಿಮಾ ಮಹಿಮಾ ಲಹಿಮಾ ಅದಲ್ಲೂ ಇವೆಲ್ಲ ಏನಂತಾರಪ್ಪ, ಅವು ವಿಘ್ನ ತರ್ತಾವ. ಎಲ್ಲೇ ಪರಮಾತ್ಮನ ಪ್ರಾಪ್ತಿಯೊಳಗೆ ವಿಘ್ನ ತರ್ತಾವ. ಈ ಪ್ರಕಾರ ತನ್ನ ಮನಸ್ಸನ್ನು ಹತ್ತುವಂಥ ಯೋಗಿ ಅಂತರಾಯ ಸಿದ್ಧಿ ಯೋಗದ ಮನಸ್ಸಿನೊಳಗೆ ಇವು ಉತ್ಪನ್ನ ಆಗ್ತಾವೆ. ಅವು ಅವನ ಮನಸ್ಸಿನಾಗ ಉತ್ಪನ್ನ ಆಗ್ತಾವೆ. ಅದಕ್ಕೆ ಆ ಸಿದ್ಧಿಗಳನ್ನು ತ್ಯಾಗ ಮಾಡಿ ಪರಮಾತ್ಮ ಪಾರಾಯಣ ಆಗಬೇಕು. ಆ ಸಿದ್ಧಿಗಳು ವಶನ ಆಗಬಾರ್ದು. ನೋಡ್ರಲ್ಲೇ ನಾ ಯಾವಾಗ ಬೇಕೋ ಕರಿತೇನೆ ಬರೀ ಅದ್ರ ವಶ, ಅವುಗಳು ನಿನ್ನ ವಶ, ಸಿದ್ಧಿಗಳು ನೀ ವಶ, ನೀ ಅವುಗಳ ವಶ. ಊಟ ಮಾಡೋಕ್ಕೆ ಪುರುಸತ್ತಿಲ್ಲ, ಇದು ಪುರುಸತ್ತಿ ಅವು ಸಿದ್ಧಿ ಬಂದು ಎಲ್ಲ ರಾಜ್ಯ ಹಾಗೆ ಆಗಲಿ. ಅದು ನಮ್ಮನೆ ಹೊಸ ಬರ್ರಿ, ನಮ್ಮನೆಗೆ ಹಂಗಿತ್ತು ಸುಮಾರು. ಅದಕ್ಕೆ ಅದನ್ನು ಆಚಾರ ಹೇ ಅಚ್ಯುತ ಅಲ್ಲಿ ಉದ್ಧವ ಕೇಳ್ತಾನೆ, ಯಾವ ಧಾರಣ ಮಾಡೋದು, ಯಾವ ಪ್ರಕಾರ ಯಾವ ಸಿದ್ಧಿ ಪ್ರಾಪ್ತ ಆಗ್ತದಪ್ಪ, ಸಿದ್ಧಿಗಳು ಎಷ್ಟು ಅದಾವ, ನೀ ಯೋಗಿಗಳೇ ಸಿದ್ಧಿ ಪ್ರದಾನ ಮಾಡವ ನೀನಪ್ಪ, ಅವು ಎಷ್ಟು ಅದಾವ ಅದನ್ನು ಹೇಳುವಂತ. ಸ್ವಿತ್ ಶಬ್ದ ವಿತರ್ಬಹುದು ಬಾಸ್ ಕಸ್ತಿತ್ ಅರ್ಥ ಯಾವುದಪ್ಪ ಅವು, ಕಥಸ್ವಿನ್ ಅರ್ಥ ಯಾವ ಪ್ರಕಾರದ್ದು, ಧಾರಣೆ ಮಾಡೋದು ಎಷ್ಟು ಪ್ರಕಾರದ್ದು, ಎಷ್ಟು ಬೇರೆ ಪ್ರಶ್ನೆ ಅರ್ಥ ಈ ಶಬ್ದ ಪ್ರಯೋಗ ನೀನೇ ಇದನ್ನು ತಿಳ್ಕೊಂಡು ನಿನಗೆ ಗೊತ್ತಪ್ಪ ಎಲ್ಲ, ಅದಕ್ಕೆ ಬೇರೆದವ್ರಿಗೆ ಗೊತ್ತಿಲ್ಲ. ಈ ಅಭಿಪ್ರಾಯ ಹೇಳಕತ್ತಾನೆ. ನೀನೇ ಯೋಗಿಗಳಿಗೆ ಸಿದ್ಧಿ ಆ ಸಿದ್ಧಿ ಕೊಡಬೇಡ, ನೀನೇ ಕೊಡ್ತಿದ್ದಿ, ಅದಕ್ಕೆ ಹೇಳಪ್ಪ ಅಂತ. ಅವಾಗ ಹೇಳ್ತಾನೆ ಉದ್ಧವ, ಧಾರಣಾ ಯೋಗದ ಪಾರಂಗತ ಯೋಗಿಗಳಿಗೆ 18 ಸಿದ್ಧಿಗಳು ಹೇಳ. 8 ಹೇಳ್ತಾರೆ, ಅಷ್ಟಸಿದ್ಧಿಗಳು, ಈಗ 18 ಸಿದ್ಧಿ ಹೇಳ ನೋಡಿ. ಅದರೊಳಗೆ 8 ಪ್ರಧಾನ ರೂಪದಿಂದ ನನ್ನೊಳಗೆ ಇರ್ತಾವಪ್ಪ. ಮತ್ತು ಬೇರೆದವ್ರು ಅವು ನ್ಯೂನ ಮಾತ್ರ, ಸ್ವಲ್ಪ ಕಡಿಮೆ, ನ್ಯೂನ ಕಡಿಮೆ. ನನ್ನಲ್ಲಿ ಇವು 8 ಮುಖ್ಯ ಇರ್ತಾವೆ, ಎಲ್ಲವೂ ಇರ್ತಾವೆ. ಆದರೆ ಇವು 8 ನನ್ನ ರೂಪ ಇರ್ತಾವೆ. ಉಳಿದವು ಅವು ಸಣ್ಣಗಿರ್ತಾವೆ. ಶೇಷ 10 ಸಿದ್ಧಿಗಳು ಸತ್ವಗುಣ ಉತ್ಕರ್ಷದಿಂದ ಆಗಿ, ಯಾವಾಗ ಸತ್ವಗುಣ ಬೆಳಕುವಂಥ ಅದು ಬೆಳ್ಕೊಂಡು ಆಗ. ಅದಕ್ಕೆ ಧಾರಣೆಯು 18. ಯೋಗ ಪಾರಗೈ ಅಂದರೆ ಯೋಗ ಪಾರಂಗತರು, ತ್ರಿಕಾಲಜ್ಞ ಇತ್ಯಾದಿ ಆಗುವಂಥದ್ದು. ಇವೆಲ್ಲ ಸಣ್ಣ ಸಣ್ಣ ಸಿದ್ಧಿಗಳಿವೆಲ್ಲ. ಏನಪ್ಪ ಮುಂದದಾಕತ್ತೆ ಹೇಳ್ತಾರೆ ನೋಡಿ. ಕೂಡಿ ಹೇಳಿ ಸ್ವಾಮಿಗಳು ಮಾಡಿದ್ದಾರೆಲ್ಲ ಖರೆ ಬರ್ತದೆ ನೋಡಿ ಅಂತೆಲ್ಲ. ಇದೇನೇ ಇಲೆಕ್ಷನ್ ಇದು ಅಂತಲ್ಲ, ಸುಖ ಅಂತ ಆಗ್ತದೆ ಅಂತ ಒಂದ ಮಾತನ್ನ ಹೇಳಿದ್ರು. ಮತ್ತು ಯಾವುದು ಗದ್ದಲಿಲ್ಲ ಹಂಗೆ ಇದು ತಿಳ್ಕೊಳ್ಳಿ. ತ್ರಿಕಾಲಜ್ಞ ಇತ್ಯಾದಿ ಏನು ತಿಳ್ಕೊತ ಇವೆಲ್ಲ ಸಣ್ಣ ಸಣ್ಣ ಸಿದ್ಧಿ. ಅವುಗಳನ್ನು ಬೇರೆದವ್ರಿಗೆ ಗೊತ್ತಾಗತ್ತದು ಏನಂತ. ನಾನೇ ಈ 8 ಸಿದ್ಧಿಗಳು ಸ್ವಭಾವತಃ ಮುಖ್ಯ ಆಶ್ರಯ ನಾನೇ ಇವಕ್ಕೆಲ್ಲ. ಅವು ನನ್ನ ಸಾರೂಪ್ಯ ಪ್ರಾಪ್ತ, ಆ ಎಲ್ಲವೂ ಉಳಿದ ನಂದೇನಪ್ಪ, ನನ್ನ ಸಾರೂಪ್ಯ ಪ್ರಾಪ್ತ ಮಾಡಿ ಅವೆಲ್ಲವೂ ಅವೆಲ್ಲ ಕಡಿಮೆ ಕಿಮ್ಮತ್ತಿರು ಭಾಳ. ಗುಣಹೇತವ ಅರ್ಥ ಸತ್ವಗುಣದ ಉತ್ಕರ್ಷ ಅಲ್ಲಿ ಪ್ರಾಪ್ತ. ಸತ್ವಗುಣ ಹೇಳಿ ಆಯ್ತು ಅಂದರೆ ಸ್ವಾಭಾವಿಕವಾಗಿ ಬಂದ ಬಿಡ್ತಾವೆ ನಿನಗೆ. ಅದ್ರ ಸಲುವಾಗಿ ಬೇರೆ ಮಾಡಬೇಕಾಗಿಲ್ಲ, ಬಂದ ಬಿಡ್ತಾವೆ. ಅದಕ್ಕೆ ಇಲ್ಲ ಮೂರ್ತೆ ಅಣಿಮ ಮಹಿಮ ಲಹಿಮ ಇಂದ್ರಿಯ ಪ್ರಾಪ್ತಿ ಋತದೇಶು ಅಂದರೆ 3 ಸಿದ್ಧಿಯ ಶರೀರ. ಅಣಿಮ ಮಹಿಮ ಲಘಿಮ ಇಂದ್ರಿಯಗಳು 1 ಸಿದ್ಧಿ ಪ್ರಾಪ್ತಿ. ಇಂದ್ರಿಯಗಳ 1 ಸಿದ್ಧಿ ಪ್ರಾಪ್ತಿ. ಲೌಕಿಕ ಪಾರಲೌಕಿಕ ಪದಾರ್ಥ ಇಚ್ಛಾನುಸಾರ ಅನುಭವ ಮಾಡುವಂಥ ಸಿದ್ಧಿ ಪ್ರಾಕಾಮ್ಯ. ಮಾಯಾ ಮತ್ತು ಅದರ ಕಾರ್ಯದ ಸಂಚಾಲಿತ ಮಾಡೋದು ಈಶಿತ ಅನ್ನುವಂಥ ಸಿದ್ಧಿ. ಇವೆಲ್ಲ ಒಂದಕ್ಕೊಂದು ಬರ್ತಾವೆ. ಈ ಸಿದ್ಧಿಗಳ ಸ್ವರೂಪ ಉಪದೇಶ ಅಣಿಮ ಅಲೆ 5 ಶ್ಲೋಕದ ಹೇಳ. ಅಣಿಮ ಮಹಿಮ ಲಘಿಮ ಇವು 3 ಸಿದ್ಧಿಗಳ ಇವು ಶರೀರ ಸಂಬಂಧ. ನೀ ದೊಡ್ಡ ಮಾಡ್ಕೋಬೋದು, ಸಾಣ ಮಾಡು. ಹನುಮತ್ನಲ್ಲಿ ಇತ್ತಿಲ್ಲ. ಯಾವಾಗ ನೋಡಿದಿ ಲಂಕಾಹಾರ ಅಂತಾರಲ್ಲ, ಅವಾಗ ಶರೀರ ದೊಡ್ಡ ಮಾಡಿ ನೋಡಿದಿಲ್ಲ.
ಚಿತ್ರ ಐತಲ್ಲ ದೊಡ್ಡ ಶರೀರ ಮಾಡ್ತಾರೆ ಆಡ್ಬೇಕಾರೆ ಈ ಶರೀರ ಹಾಕತ್ತಾನ ಇಲ್ಲ ಸಣ್ಣ ದೊಡ್ಡ ಮಾಡ್ದ ದೊಡ್ಡ ಮಾಡಿಂದ ಹಾರಾಕತ್ಲ ಆಕೆ ನನ್ನ ಬಾಯಾಗ ಹೋಗಬೇಕು ನೀ ಅಂತ ಬಾಯಿ ದೊಡ್ಡ ಮಾಡ್ದ ದೊಡ್ಡದಾಗ ಆಕೆ ಬಾಯಿ ದೊಡ್ಡ ಮಾಡಿ ನಿಮ್ಮದು ಇನ್ನೂ ದೊಡ್ಡ ಮಾಡ್ದ ಇನ್ನೂ ದೊಡ್ಡ ಮಾಡ್ದ ಅವಾಗ ಸಣ್ಣ ಬಾಯಿ ಹೋಗಿ ಮುಗಿನ ಹೊರಗೆ ಬಂದ್ಬಿಟ್ಟ ಅಂದರೆ ದೊಡ್ಡವನು ಆಗಲ್ಲ ಸಣ್ಣವನು ಈಗ ಶರೀರಕ್ಕೆ ಸಂಬಂಧಪಟ್ಟದ್ದು ಅಣಿಮಾ ಇವೆಲ್ಲ ಆಮೇಲೆ ಅಣಿಮಾ ಮಹಿಮಾ ಲಘಿಮಾ ಈ ಮೂರು ಸಿದ್ಧಿಯು ಶರೀರ ಎಲ್ಲ ಪ್ರಾಣಿಗಳು ಇಂದ್ರಿಯಗಳ ಜೊತೆಗೆ ಅವುಗಳ ಅಧಿಷ್ಠಾತ್ರಿ ದೇವತೆ ರೂಪಗಳು ಸಂಬಂಧ ಆಗುವುದು ಪ್ರಾಪ್ತಿ ನಾಮಕ ಸಿದ್ಧಿ ನೋಡಿ ಇಂದ್ರಿಯ ಜೊತೆಗೆ ಆ ಅಧಿಷ್ಠಾತ್ರಿ ದೇವತಾ ಆ ದೇವತೆಗಳು ಪ್ರಾಪ್ತಿ ಆಗ್ತದೆ ಅದಕ್ಕೆ ಪ್ರಾಪ್ತಿ ಅಂತ ಪಾರಲೌಕಿಕ ದೃಷ್ಟ ನೋಡೋಕೆ ಯೋಗ್ಯ ಪೃಥ್ವಿಗಳು ವಿವರ ಅದೇ ಒಳಗೆಲ್ಲ ಪದಾರ್ಥ ಭೋಗ ನೋಡೋದು ಸಾಮರ್ಥ್ಯ ರೂಪ ಸಿದ್ಧಿ ಅದರಲ್ಲಿ ಪ್ರಕಾಶ ಅಂತಾರೆ ನಿನಗೇನು ಬೇಕಾದ ನೋಡಕ್ಕೆ ಸಿಗ್ತೈತೆ ಇಲ್ಲೇ ಕುಂತ ಏನು ಟೂರ್ಗೆ ಹೋಗ್ಬೇಕಲ್ಲ ಟ್ರೇನ್ ಇಲ್ಲ ಉಪವಾಸ ಇಲ್ಲ ತಣ್ಣೀರು ಜಾಳಕ್ಕಿಲ್ಲ ಇಲ್ಲೇ ಕುಂತ್ಕೊಳ್ತೀನಿ ಶಕ್ತಿ ಮಾಯಾ ಅದ್ರ ಕಾರ್ಯ ನಿನ್ನ ಇಚ್ಛಾ ಅಂತ ಸಂಚಿತ ಮಾಡುವಂಥ ಸಿದ್ಧಿ ಹೆಸರು ಈ ಶಿತ ನಾವು ನೀನ ಇದು ಹಿಂಗಾಗಲಿ ಹಂಗಾಗಲಿ ಅದಾಗ್ಬೋದು ಈಶ್ವರ ಮಾಯ ಅನ್ಯ ಅಂಶವನ್ನು ಪ್ರೇರಿತ ಮಾಡು ಈ ಶಿತ ಬೇರೆದವ್ರಿಗೂ ಆ ಥರ ಹಿಂಗಾಗಲಿಪ್ಪ ಹಿಂಗಾಗಲಿ ಅಂತ ಮಾಡು ಅದಕ್ಕೆ ಈ ಶಿತ ಅಂತ ಈಶ್ವರನಲ್ಲಿ ಇದು ಗುಣೇಶು ಅಸಂಗ ವಶಿತ ನಾವು ವಿಷಯಾದ ಇದ್ಕೊಂಡು ಅದರೊಳಗೆ ಆಗದೇ ಇರು ವಿಷಿತ ಅನ್ನೋಂಥ ಸಿದ್ಧಿ ಎಲ್ಲಿರೋದು ವಿಷಯದೊಳಗದಿ ಶಬ್ದ ಸ್ಪರ್ಶ ರೂಪ ಬಿಟ್ಟು ಎಲ್ಲೈತಿದೆ ಆದರೂ ಏನಾಗಬೇಕು ನೀನು ಆಸಕ್ತ ಆಗದೇ ಇರು ಅದು ಸಿದ್ಧಿನ ವಿಷಯಾದ ಹೇಳ್ತಿ ಮಕ್ಕಳು ಎಲ್ಲ ಆಸಕ್ತ ಇದು ಸಿದ್ಧಿ ಯಾ ಸುಖದ ಇಚ್ಛಾ ಅದರ ಸೀಮಾತಕ್ಕೆ ಹೋಗು ನಿನ್ನ ಸುಖ ಅದು ಕೊನೆಯ ಹದ್ದಿನ ತನಕ ಹೋಗಿ ಮುಟ್ಟೋದು ಇದಕ್ಕೆ ಕಾಮವಾಸಿತ ಕಾಮವಾಸಾಯಿತ ಅಂತ ಎಂಟನೇ ಸಿದ್ಧಿ ಈ ರೀತಿಯಾಗಿ ವಿಷಯದ ಅದು ಇದ್ದು ಅದ್ರ ಆಸಕ್ತಿ ಆಗದೇ ಇರು ವಶಿತ ಅನ್ನುವಂಥ ಸಿದ್ಧಿ ಯಾವ ಸುಖದ ಇಚ್ಛಾ ಆಗತ್ತೋ ಅದ್ರ ಸೀಮೆ ತನಕ ಮುಟ್ಟಿಬಿಡ್ತಿದ್ದಿ ಏನಾರು ತಿನ್ಬೇಕಂತ ಬೇಕಾಷ್ಟು ತಿಂತೀನೋ ಮತ್ತು ಹೆಂಗೆ ನಾವು ಹಂಗೆ ಅದು ಸಿದ್ಧಿನ ತಿನ್ಬೇಕಂತಂತೋ ಅದೇ ಕಾಮಾವಾಸಹಿತ ಸಿದ್ಧಿ ಈ ಎಲ್ಲ 8 ಸಿದ್ಧಿಗಳು ಸ್ವಾಭಾವಿಕ ರೂಪದಿಂದ ನನ್ನಲ್ಲಿ ಪರಮೇಶ್ವರ ನಿಸ್ಸೀಮ ರೂಪದೊಳಗೆ ಇರ್ತಾವಪ್ಪ ಸಾಕಷ್ಟು ಸ್ವಾಭಾವಿಕವಾಗಿ ಇರ್ತಾವ ಕಡೆ ಯಾಕೆ ಈ ಶರೀರದೊಳಗೆ ಹಸಿವಿ ನೀರಡಿಕೆ ಆದಿ ಬೇಗ ಇರೋದಿಲ್ಲ ಹಸಿವೆ ಭಾಳ ಕರೆದಾಗ ಹೋಗ್ಬೋದ ಕರೀಲಿಕ್ಕಿಲ್ಲ ಹಾಗೆ ಭಾಳ ದೂರದ ವಸ್ತು ನೋಡೋದು ಭಾಳ ದೂರಿನ ವಸ್ತು ಇಲ್ಲೇ ನೋಡೋದು ಅನೇಕರಿಗೆ ಇಲ್ಲೇ ನಾವು ಇದನ್ನು ಮಾಡಾಕತ್ತ ನೋಡ್ಬೇಕಾದ್ರೆ ಹೋಗಿ ಅಂತ ಮತ್ತು ಬಹಳ ದೂರಿನ ಮಾತನ್ನು ಕೇಳೋದು ಸಂಜೆ ಕೇಳಿದ್ನಿಲ್ಲ ಅಸಿದ್ಧಿ ಕೊಟ್ಟನಿಲ್ಲ ಅವ್ರು ಹಂಗೆ ಅಲ್ಲಿದ್ದಿಲ್ಲೇ ಕೇಳೋದು ಬರೀ ಇಷ್ಟ ಅಲ್ಲ ಬರೀ ಏನು ನಡೆದೈತಿ ಅಷ್ಟಲ್ಲ ಅವ್ರ ಮನಸ್ಸಿನಾಗೆ ಅದಂತೂ ತಿಳ್ಕೊಳ್ಳೋಂಥ ಶಕ್ತಿ ಕೊಟ್ಟು ನೋಡ್ಬೇಕು ಆ ಮನಸ್ಸು ಎಂಥ ದೊಡ್ಡ ಶಕ್ತಿ ಮನಸ್ಸಿನ ಜೊತೆಗೆ ಶರೀರ ಆ ಸ್ಥಾನ ಹೋಗಿಬಿಡ್ತೈತಲ್ಲ ನಿನ್ನ ಇಚ್ಛೆ ಅನುಸಾರ ರೂಪ ಹಾಕ್ಕೊಂಡ್ಬಿಡ್ತೈತಿ ನೀ ಯಾವ ರೂಪ ಬೇಕಂತೆ ಆ ರೂಪ ರಾಜ ಕನ್ಯಾನ ಕೊಡೋಕೆ ಅಲ್ಲಿ ಅಂತಾನ ಯಾಕೆ ಮುದುಕಾಗೇನಿ ಅದಕ್ಕೆ ಅವ ಏನು ರೀ ಮತ್ತು ಹಿಂಗೆ ಯಾಕೆ ಅನ್ನೋದ್ಯಾಗ ಇಲ್ಲ ಶಾಪ ಕೊಟ್ರೆ 50 ಮಂದಿ ಕನ್ಯಾರ ಅದಾರ ಮನ್ಯಾಗ ಮತ್ತು ಯಾರಿಗೆ ಕೊಡೋದಪ್ಪ ನೀನು ಹೋಗಪ್ಪ ಯಾರ ಮೇಲೆ ಹಾಕಾರ ಹಾಕೋ ಸುಂದರ ರೂಪ ಮಾಡ್ಕೊಂಡ ಒಳಗೆ ಹೋಗ್ತಾನೆ ಎಲ್ಲರೂ ನನಗೆ ನಾನು ಎಲ್ಲ ಮಲೆ ಐತಿಲ್ಲ ಒಂದು ಮಾಡ್ಕೊಳಕ್ಕೆ ಹೋಗಿ 50 ಗಂಟೆ ಐತೆ ನೋಡಿ ಪುಣ್ಯ ಭಾಳ ಚಲೋ ಐತಿಂದ ಯಾವ ಗಂಟು ಬಿದ್ದಿಲ್ಲ ಒಂದೊಂದು ಗಂಟು ಬಿದ್ದರೆ ಎಷ್ಟು ಓಡ್ತಿಲ್ಲ ಕಣ್ಣ ನೀರು ತೆಗಿತಾರೆ ಹಿಂಗೆ ಮಾಡ್ತಾರೆ ಹೊಡಿತಾರೆ ಏನು ಮಾಡ್ಬೇಕೇನು ಮಾಡ್ಕೊಂಡಿತ್ತು ಹಂಗೆ ಅದಕ್ಕೆ ಬೇರೆ ಪ್ರವೇಶ ಮಾಡು ಪರಕಾಯ ಪ್ರವೇಶ ಶಂಕರಾಚಾರ್ಯ ತನ್ನ ಇಚ್ಛಾನುಸಾರ ಶರೀರ ತ್ಯಾಗ ಮಾಡು ನೋಡು ಅಪ್ಸರೆಗಳ ಜೊತೆಗೆ ಆಗುವಂಥ ದೇವ ಕ್ರೀಡಾ ದರ್ಶನ ಸಂಕಲ್ಪ ಸಿದ್ಧಿ ಸರ್ವತ್ರ ಎಲ್ಲೆಂದು ಅಲ್ಲೇ ಹಿಡಿದು ಅಲ್ಲೆಲ್ಲೇ ಆಜ್ಞಾಪಾಲನೆ 10 ಸಿದ್ಧಿಗಳು ಸತ್ವಗುಣದ ವಿಶೇಷ ವಿಕಾಸ ಯಾವಾಗ ಸತ್ವಗುಣ ಭಾಳ ಬೆಳೀತಂದ್ರೆ ಇವು ಸಾಮಾನ್ಯವಾಗಿ ಬಂದೇ ಬರ್ತಾವಪ್ಪ ಸತ್ವದ ವಿಕಾಸ ಆಗುವಂಥ ಸಿದ್ಧಿಗಳಿಗೆ ಅನುರ್ಮಿಮತ್ವ ಅಂತಾರೆ ಅನೂರ್ಮಿಮತ್ವ ಇತ್ಯಾದಿ ಶ್ಲೋಕ ಭಗವಂತ ಹೇಳ್ತಾನೆ ಶರೀರ ಹಶ್ವಿ ನೀರಿಡಿಕೆ ಆಗೋಂಗನೇ ಇಲ್ಲ ಭಾಳ ಚಲೋ ಅಲ್ಲ ಆ ದೇವತೆ ಇಲ್ಲಿ ನೋಡಂಗೆ
ಆ ಅನೂರ್ಮಿಮತ್ವ ಅಂತ ದೂರ ಶ್ರವಣ ಅರ್ಥಾತ್ ದೂರಿನ ಮಾತು ನಿನಗೆ ಕೇಳೋದು, ಇಲ್ಲೇ ಕುಂತ ಕೇಳೋದು, ಅವ್ರೇನು ಮಾತಾಡಕತ್ತಾರ ಇವ್ರೇನು ಎಲ್ಲ ಕೇಳೋದು. ದೂರದರ್ಶನ ನೀನು ನೋಡ್ತಿಲ್ಲ, ಅಲ್ಲಿ ಕ್ರಿಕೆಟ್ ಆಡ್ತಾರೆ ಇಲ್ಲೇ ನೋಡ್ತಿದ್ದಿ, ನೀ ಅಂತ ಸಿದ್ಧಿ ಪಡ್ಕೊಳ್ಳೋದು ಇಲ್ಲೇ ಅಲ್ಲ, ಅಲ್ಲಿ ಆಟ ನಡೆದು ಇಲ್ಲೇ, ಅವ್ರ ಭಾಷಣ ಇಲ್ಲೇ ನೋಡ ಹೆಂಗೈತಿ, ಎಲ್ಲೋ ಕುಂತು ಭಾಷಣ ಮಾಡಿದ್ರು ಇಲ್ಲೇ ಕೇಳ್ತೀವಿ ಯಾವುದಲ್ಲ, ಮತ್ತು ರೇಡಿಯೋ ಏನು ಹೇಳ್ತೈತಿ ಅಲ್ಲಿ ಅವ್ರು ಮಾತಾಡೋದು ಇಲ್ಲೇ ಕೇಳೋದು, ಹಾಗೆ ಆಕಾಶವಾಣಿ ಹಂಗೆ ಅಲ್ಲಿ ಕಾಮರೂಪಿ ನಿನ್ನ ಇಚ್ಛಾನುಸಾರ ರೂಪ ತಗೊಳ್ಳೋದು. ಪರಕಾಯ ಪ್ರವೇಶ ಬೇರೆ ಶರೀರದ ಪ್ರವೇಶ ಮಾಡು, ಶಂಕರಾಚಾರ್ಯ ಅದು ತಪ್ಪ ಮಾಡಿದ್ರು. ಸ್ವಚ್ಛ ಮೃತ್ಯು ನಿನ್ನ ಇಚ್ಛೆ ಅನುಸಾರವಾಗಿ ಶರೀರ ತ್ಯಾಗ, ಯಾವಾಗ ಬೇಕಂತೀಯೋ ಅವಾಗ ಶರೀರ ತ್ಯಾಗ ಮಾಡಲ್ಲ, ಬ್ಯಾಡ ಅಂದ್ರೆ ಇಟ್ಕೊಂಡ್ರು ಬಡಿಗಾರ ಕತೆ ಹೇಳಿದ ಹಂಗೆ ಇಟ್ಕೊಂಡ್ರು. ಯಪ್ಪ ಯಾವಾಗ ಹೋಗಿತ್ತು ಯಪ್ಪ ಬ್ಯಾಡೋ ಯಪ್ಪ ಅಂತ ಬಡಿಯ ಅವಾಗ ಚರಿಗೆ ಕೊಟ್ಟು ನನ್ನ ಕಟ್ಟಿ ಚರಿಗೆ ಸಾವು ಬಂದು ಹಂಗೆ ನಿನಗೆ ಯಾವಾಗ ಬೇಕು ಆ ಚರಿಗೆ ಇಟ್ಕೊಂಡ್ಕೊಂತಾವ ಸಾಯ್ಬೇಕಂತ ಕೊಟ್ಟ ಅವಾಗ ನಿನ್ನ ಕಡೆ ಈ ಸಿದ್ಧಿ ಪ ಮತ್ತು ಭೀಷ್ಮಾಚಾರ್ಯ ಇಚ್ಛಾ ಮಾಡಿ ಅದಕ್ಕೆ ಅಲ್ಲಿ ಕುಂತ್ಕೊಂಡು ಉತ್ತರಾಯಣ ಬರಲಿ ಅಂತ ನೋಡಕತ್ತ ನಾವು ಶಾಸ್ತ್ರಿ ಅದಪ್ಪ ಉತ್ತರಾಯಣ ಇಲ್ಲಿ ದಕ್ಷಿಣ ಆ ಆತ್ಮ ಸಾಕ್ಷಾತ್ ಮಾಡಿ ಯಾವ ತಗೊಂಡು ಏನು ಮಾಡ್ತೀವಿ, ಸಾವನ್ನೋದು ಇಲ್ಲಿ ನಿನಗೆ ಇಲ್ಲಿ ಹುಟ್ಟೆ ಇಲ್ಲಿ ಸಾಹಿತ್ಯ ಇಲ್ಲಿ ಅದು ಶಾಸ್ತ್ರ ಹಂಗೆ ಅಲ್ಲಿ ಹೇಳ್ತಾರೆ. ಪರಕಾಯ ಪ್ರವೇಶ ಸ್ವಚ್ಛಂದ ಮೃತ್ಯು ನಿನ್ನ ಮೃತ್ಯು ನಿನ್ನ ಕೈಯಾಗ, ದೇವಾನ ಸಕ್ರೀಡಾನು ದರ್ಶನ ದೇವತೆಗಳಿಗೆ ಅಭ್ಯರ ಜೊತೆಗೆ ಆಗುವಂಥ ಕ್ರೀಡಾ ಮಾಡ್ತೀಪ ನೋಡಿ. ಯಥಾ ಸಂಕಲ್ಪ ಸಿದ್ಧಿ ನಿನ್ನ ಸಂಕಲ್ಪ ಸಿದ್ಧಿ, ನೀ ಏನು ಮನಸ್ಸಿನಾಗ ಮಾಡ್ತೀವೋ ಅದು ಸಿದ್ಧಿ ಆಗ್ತದೆ. ಆಜ್ಞಾಪ್ರತಃ ಗತಿ ಅವ್ಯವಹಿತ್ ರೂಪದಿಂದ ಎಲ್ಲರಿಗೂ ನೋಡಿ ಎಲ್ಲರ ಆಜ್ಞಾ ಪಾಲನೆ ಮಾಡು. ಈ ಆಜ್ಞಾ ಅವ್ಯವಹಿತ ರೂಪದಿಂದ ಎಲ್ಲರಿಗೂ ಆಜ್ಞಾ ಪಾಲನೆ, ಈ 10 ಸಿದ್ಧಿ ಸತ್ವವನ್ನು ಉತ್ಕರ್ಷದ ಆಕಪ ಅಂತೇಳಿ. ಏನು ತ್ರಿಕಾಲಜ್ಞಾತ 3 ಕಾಲ ಇರುವ ಹಿಂದೇನಾಗಿತ್ತು ಈಗೇನು ನಡೆದಕ್ಕೆ ಮುಂದೆ ಎಲ್ಲಿ ತನಕ ಹಿಡಿದಪ್ಪ ಅಂದರೆ ನಮ್ಮ ದೇಶ ಪಾರತಂತ್ರ ಬಿದ್ದಿದ್ದಿಲ್ಲ. ಆವಾಗ 47 ಸ್ವಾತಂತ್ರ್ಯ ಆಕತ್ತೆ ನಸ್ಟ್ರಾಡಮಸ್ ಇಷ್ಟು ಹಿಂಗೆ ಆಕತ್ತಂತ ನೋಡಿ. ಅವಾಗ ಹೇಳಿದ್ರು 2020 ಬದಲಾವಣೆ ಆಕತ್ತ ಎಲ್ಲ ಎಲ್ಲಿ ಆಕತ್ತಪ್ಪ ಏನಿದು ಅಂತಂತಿದ್ವಿ ನಾವು. ಹುಟ್ಟಬೇಕಲ್ಲ ಒಬ್ಬ ಬರ್ತಾನೆ, ಹುಟ್ಟಿ ಅವ ಜಗತ್ತಿಗೆ ಒಂದೇ ಆಗ್ತಾನೆ ಆಗಕತ್ತಾನೆ ಇಲ್ಲಿ. ಅವಾಗ ಹೇಳಿದ್ರು ಅವ್ರು ನಸ್ಟ್ರಾಡಮಸ್ ಹೇಳೋರು ಚಿತ್ರ ಬದಲಾಕಂತ ಚಿಂತೆ ಮಾಡಬೇಡ್ರಿ ಇವರೆಲ್ಲ ಹೋಗ್ತಾರೆ ಮನೆ ಕಡೆಗೆ ಹೇಳಿದ್ರಂಗೆ ಅವಾಗ ಹೇಳಿದ್ರು ನೋಡ. ಇದು ಹೆಂಗಾರ ನಮಗೆ ಅವಾಗ ಹೆಂಗಪ್ಪ ಇದು ಯಾವಾಗ ಪ್ರಶ್ನೆ ಕೇಳಿದ್ರೊಮ್ಮೆ ಕಲಬುರಗಿ ಕಂಪು ಕಾರ್ಯಕ್ರಮದಾಗ ಯಾರಿಗೆ ಕಲಾಂ ಅಬ್ದುಲ್ ಕಲಾಂ ಒಂದು ಹುಡುಗ ಕೇಳ್ದ, ಇನ್ನು ಬಂದಿದ್ದಿಲ್ಲ 2010 ಇಸ್ವಿ 2010 ಕಲಬುರಗಿ ಕಂಪು ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಬಂದಾನ ಒಂದು ಹುಡುಗ ಕೇಳ್ದ, ಏನು ಹೇಳ್ತೀರಿ 2020 ಅಂತ ಎಲ್ಲರೂ ಹೇಳಕತ್ತೀರಿ, ಎಲ್ಲ ಲಂಚ ತೊಗೊಂಡು ರೊಕ್ಕ ತೊಗೊಂಡು ಓಟ್ ಹಾಕಾರ, ಲಂಚ ತಿಂದು ಬೆಳಿತಾರೆ, ಏನೇನು ಮಾಡೋದಿಲ್ಲ. ಮಂದಿ ಇಂಥವ್ರು ಅದಾರ ದುಡ್ಡು ತೊಗೊಂಡು ಓಟ್ ಹಾಕಾರ, ಯಾವ್ದಾರು ಚಲೋರಿಗೆ ಹಾಕ್ಯಾರ ಅವರು. ಯಾವಾಗ ಆದಿತ್ತು ಸುಧಾರಣೆ ಏನು ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂದ್ರೆ ಅವರು ಎಲ್ಲ ಜನ ಸುಮ್ಮನೆ ಕುಂತು ಎಲ್ಲ ಅವನ ಬಾಯಲ್ಲಿ ಏನು ಬರ್ತದೆ ನೋಡ್ಕೊಳ್ಕೊಂತ ಅವ ಹೇಳ್ಕೊಟ್ಟು ಎಷ್ಟು ಮಜಾ ಹೇಳ್ದಂದು ಬುದ್ಧಿವಂತ. ಅವ್ರನ್ನ ನೋಡಿ ನಾ ಈ ಮಾತು ಹೇಳಿಲ್ಲ, ನಿಮ್ಮನ್ನು ನೋಡಿ ಹೇಳಿ ನಾವು ಕೇಳ್ಸೋಣ. ನೀವು ಅಲ್ಲಿ ತನಕ ಹೋಟ್ರ್ ಹಾಕ್ತೀರಿ, ನೀವು ಅವ್ರಂಗೆ ಮಾಡೋಂಗಿಲ್ಲ, ರೊಕ್ಕ ತಿಂದು ಹೋಟ್ ಹಾಕೋದಿಲ್ಲ ನೀವು. ಅದಕ್ಕೆ ನಿಮ್ಮನ್ನು ನೋಡಿ ಹೇಳೇನೋ ಹೊರತಾಗಿ ಅವ್ರು ನೋಡಿ ಚಪ್ಪಾಯಿ ಹೊಡಕತ್ತಿರಲ್ಲ. ನೀವು ದೊಡ್ಡವ್ರಾಗ್ತೀರಿ, ನೀವು ಹೋಟರ್ ಆಗ್ತೀರಿ, ನೀವು ಯೋಗ್ಯ ಮನುಷ್ಯ ಹೋಟ್ ಹಾಕಿ ಮತ್ತು ಆಗ್ತಿಲ್ಲ. ಒಬ್ಬ ಮನುಷ್ಯ ಬದಲಿ ಮಾಡಿ ನೋಡೆ ಒಬ್ಬನ ಅಡ್ಡಾಡೆ ನೋಡಿ ಹಿಂಗೆ ಅದು ತ್ರಿಕಾಲಜ್ಞತ್ವ ಅದು ಆಕೈತೆ ಅಂತ 2020 ಎಲ್ಲ ಯಾಕಪ್ಪ ನಂಗೆ ಬದಲಾತಿಲ್ಲ. 2020 ಬದಲಾವಣೆ ಕಾಲ ಬರ್ತೈತಿ, ಬದಲಾವಣೆ ಆಗುತ್ತೆ ಹಂಗೆ ಬನ್ನೋಂತ ನೋಡಿ. ಅದಕ್ಕೆ ಅರ್ಥ ಭೂತ ಭವಿಷ್ಯ ವರ್ತಮಾನ ಮಾತನ್ನು ತಿಳ್ಕೊತೀಪ್ಪ ನೀವು ಅನ್ನೆಸ್ಟ್ರೋಡಮಸ್ ನೋಡಿ. ಅದ್ವಂದ್ವ ಅರ್ಥ ಶೀತ ಉಷ್ಣ ರಾಗ ಸುಖ ದ್ವಂದ್ವ ಬಸವಣ್ಣಿ ಬೀಳುವುದಿಲ್ಲ, ದಂಡ ಏನಾರ ಆಗಿ ನೋಡಿ. ಪರಿಚಿತಾಭಿ ಎರಡನೇವ್ರ ಮನಸ್ಸಿನ ಮಾತನ್ನು ತಿಳ್ಕೊತಿ, ಅವ್ರ ಮನಸ್ಸಿನಾಗ ಏನೈತಿ ಇದು ತಿಳ್ಕೊತೀವಿ. ಅದು ಆಮೇಲೆ ಪ್ರವಿಷ್ಟ ಅಗ್ನಿ ಸೂರ್ಯ ವಿಷದ ಶಕ್ತಿ ತಡಿಬಹುದು ಅಂತ, ವಿಷ ಹಾಕಿದ್ರೆ ಆ ಶಕ್ತಿನೂ ತಡಿದಂಥ ಶಕ್ತಿ. ಅಪರಾಜಯ ಯಾರಿಂದನೂ ನೀನು ಸೋಲಾಗಂಗಿಲ್ಲ.
ಅಥವಾ ನಾನು ಯೋಗ ಧಾರಣೆ ಏನು ಸಿದ್ಧಿ ಪ್ರಾಪ್ತ ಆಗ್ತವೋ ಅದರ ನಿರ್ದೇಶಪೂರ್ವಕವಾಗಿ ವರ್ಣನೆ ಮಾಡಿ. ಇನ್ನು ಹೇಳ್ತೀನಿ, ಯಾವ ಯಾವ ಸಿದ್ಧಿ ಪ್ರಾಪ್ತಪ್ಪ ಅದನ್ನು ಕೇಳು. ಭಗವಂತ ಈ ಸಣ್ಣ ಸಣ್ಣ ಯೋಗದ ಪ್ರಾಪ್ತ ಆಗುವಂಥ 5 ಸಿದ್ಧಿಗಳು ತ್ರಿಕಾಲಜ್ಞತ್ವ ಇತ್ಯಾದಿ ಶ್ಲೋಕಗಳು ಅತ್ಯರ್ಥ. ಅದ್ವಂದ್ವಂ ಶೀತ ಉಷ್ಣ ಇವೆಲ್ಲ ಅನುಭವ ಆಗ ನಿನಗೆಲ್ಲ ತೊಂದರೆ ಆಗುವುದಿಲ್ಲ. ಅಗ್ನಿ ಆದಿನ ಸ್ತಂಭಿತ ಮಾಡ್ತೀವಿ ಮತ್ತು ಬೆಂಕಿಯಾಗಿ ಹಾಕಿದ್ರು ಏನಾಗುವುದಿಲ್ಲ. ಹಾಗೆ ಯಯ ಇತ್ಯಾದಿ ಶ್ಲೋಕನ ಭಗವಂತ ಈ ಅಧ್ಯಾಯ ಸಮಾಪ್ತಿ ತನಕ ಅದು ತಿಳಿಸ್ತಾನೆ. ಯಾವ್ಯಾವ ಧಾರಣೆಯಿಂದ ಯಾವ್ಯಾವ ಸಿದ್ಧಿ ಪ್ರಾಪ್ತ ಆಗ್ತತಿ ಅದಕ್ಕೆ ನೀ ಆ ಧಾರಣ ಮಾಡ್ಕೋ. ಆ ಯೋಗ ಬೇಕು, ಆ ಸಿದ್ಧಿ ಬೇಕಂದ್ರೆ ಅವು ನಿನಗೆ ಆಗ್ತದೆ. ಅದನ್ನು ಹೇಳಕತ್ತಾನೆ ನಾವು. ಅದು ಹೇಳ್ತಾನೆ, ಭೂತ ತನ್ಮಾತ್ರ ಸೂಕ್ಷ್ಮ ತನ್ಮಾತ್ರ ಇದು ನನ್ನ ಶರೀರ ಎಲ್ಲದೂ ಇಲ್ಲ. ಯಾವ ಸಾಧಕ ನನ್ನ ಶರೀರದ ಉಪಾಸನ ಮಾಡ್ತಾನೋ ಅವನು ನನ್ನ ಶರೀರ ಅತಿರಿಕ್ತ ಯಾವುದೇ ವಸ್ತು ಚಿಂತನೆ ಮಾಡೋದಿಲ್ಲವೋ ಅವನಿಗೆ ಅಣಿಮಾ ನಾಮಕ ಸಿದ್ಧಿ ಪ್ರಾಪ್ತ ಆಗ್ತೈತಿ. ಎಷ್ಟು ಸಣ್ಣ ಅಣುವಿನಂಗ ಯಾರಿಗೆ ನನ್ನ ಶರೀರ ಹೊರತ ಬೇರೆ ಚಿಂತನೆ ಮಾಡೋಂಗಿಲ್ಲ, ಅಣಿಮಾ ಸಿದ್ಧಿ ಪ್ರಾಪ್ತ ಆಗ್ತದೆ. ಅದಕ್ಕೆ ಭೂತ ಸೂಕ್ಷ್ಮತಾವಸ್ಥಾ ಆ ರೂಪ ನನ್ನೊಳಗೈತಿ. ತನ್ಮಾತ್ರ ಅರ್ಥಾತ್ ಭೂತ ಸೂಕ್ಷ್ಮತಮ ಆಕಾರ ಆ ತನ್ಮಾತ್ರ ಉಪಾಸಕ ಅಣಿಮಾ ಸಿದ್ಧಿಯನ್ನು ಪ್ರಾಪ್ತ ಮಾಡ್ಕೋತಾರೆ. ಅಣಿಮ ಸಾನ್ ಆಗ್ಬೇಕು ನೋಡಿ. ಇನ್ನು ಮಹತ್ತತ್ವವು ನನ್ನ ಶರೀರ, ಆ ನನ್ನ ಶರೀರಭೂತ ಮಹತ್ತತ್ವ ಯಾವ ಸಾಧಕ ತನ್ನ ತದಾಕಾರ ಆ ಮಹತ್ವ ಭಗವಂತ ಹೆಂಗವನ ಮಹತ್ತತ್ವ ರೂಪವನ ಆ ಮಹಿಮಾ ನಮ್ಮ ಸಿದ್ಧಿ ಅವ್ರು ದೊಡ್ಡವ ಆಗ್ಬೋದು. ಪಂಚಭೂತ ನನ್ನ ಶರೀರ ಅದರ ಮಹತ್ತೊಳಗೆ ಬೇರೆ ಬೇರೆ ಇನ್ನು ಮನಸ್ಸನ್ನು ಹತ್ತು ಅದ್ರ ಮಹತ್ವ ಪ್ರಾಪ್ತ ಮಾಡ್ಕೋತಿ. ಇದು ಕೂಡ ಮಹಿಮಾ ಸಿದ್ಧಿಯ ಇದರ ಅದರೊಳಗೆ ಆ ಶರೀರ ಭಗವಂತನ ಶರೀರ ಜ್ಞಾನಶಕ್ತಿ ರೂಪ ಮಹತ್ತತ್ವ ಉಪಾಧಿಭೂತ ನನ್ನ ಶರೀರ ಮಹತ್ತತ್ವಾಕಾರ ಐತೆ ನನ್ನ ಆಕಾಶಾದಿಭೂತವು ನನ್ನ ಶರೀರನ ಆ ಎಲ್ಲದರ ಬೇರೆ ಬೇರೆ ಮಹತ್ವಾಕಾರ ನಿನ್ನ ಮತ್ತು ಹತ್ತಿರ ಯೋಗಿ ನನ್ನ ಮಹಿಮಾ ಅನ್ನುವಂಥ ಸಿದ್ಧಿ ಪ್ರಾಪ್ತ ಮಾಡ್ಕೋತಾನೆ. ಎಲ್ಲ ಶರೀರನ ಆಕಾಶ ಅಗ್ನಿಗ ಅದೇ ನೋಡಿ. ಯಾವ ಯೋಗಿ ವಾಯು ಆದಿ 4 ಭೂತ ಪರಮಾಣು ನನ್ನ ರೂಪವನ್ನು ತಿಳ್ಕೊಂಡು ಏನು ಮಾಡ್ಬೇಕಲ್ಲೇ ವಾಯು ಆಕಾಶ ಬಿಡ್ದ ಅದು ಬಿಟ್ಟು ವಾಯು ಇವೆಲ್ಲ 4 ವಾಯು ಆದಿ 4 ಆಕಾಶ ಅಲ್ಲ ವಾಯು ಅಲ್ಲೇ ಪರಮಾಣು ನನ್ನ ಸ್ವರೂಪ ತಿಳ್ಕೊಂಡು ಅವನ ಚಿತ್ತವನ್ನು ಅಲ್ಲೇ ಹಾಕ್ತಾನೆ. ಅವನಿಗೆ ಪರಮಾಣು ರೂಪ ಕಾಲ ಸಮಾನ ಸೂಕ್ಷ್ಮ ವಸ್ತು ನಿನ್ನ ಸಾಮರ್ಥ್ಯ ಪ್ರಾಪ್ತ ನೋಡಿ. ಸೂಕ್ಷ್ಮ ವಸ್ತು ಆಗ್ಬೋದು ಅತಿ ಸಣ್ಣ, ಅದಕ್ಕೆ ಲಘಿಮಾ ಅಂತಾರೆ ನೋಡಿ. ವಾಯು ಆದಿ 4 ಭೂತ ಪರಮಾಣು ನನ್ನ ಪರಮಾಣು ಅಲ್ಲೇ ಉಪಾಧಿ ಆಗುವಂಥ ಚಿತ್ತ ಹಚ್ಚುವ ಯೋಗಿ ಆ ಕಾಲದ ಸೂಕ್ಷ್ಮಾರ್ಥ ಅರ್ಥಾತ್ ಕಾಲದ ಪರಮರೂಪ ಪ್ರಾಪ್ತ ಇದು ಲಘು ಆಗುತ್ತೆ. ಹೇಳಿದ ಈ ಕಾಲ ಪರಮಾಣು ರೂಪ ಅವನ ಭೋಗ ಮಾಡೋ ಸಲುವಾಗಿ ಪರಮಾಣು ರೂಪದ ಆಯು ಪ್ರಾಪ್ತ ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಸೂಕ್ಷ್ಮ ಈ ಕಲಾಕೆ ಒಳಗೆ ಹೋಗ್ಬೋದು. ಹಾಗೆ ಸಾತ್ವಿಕ ಅಹಂಕಾರ ನನ್ನ ಸ್ವರೂಪ ಅಂತಿಕೋ ನಾನು ಆ ರೂಪ ಯಾವ ಯೋಗಿ ಪ್ರಾಪ್ತ ಮಾಡೋದು ಚಿತ್ತ ಹಸ್ತಾನೆ. ಅವನ ಸಮಸ್ತ ಇಂದ್ರಿಯಗಳ ಅಧಿಷ್ಠಾತ ರೂಪ ಪ್ರಾಪ್ತವಾಗಿ ಅದನ್ನು ಸಿದ್ಧಿ ಪ್ರಾಪ್ತ ಮಾಡ್ಕೊತಾನೆ. ವೈಕಾರಿಕ ಅಹಂಕಾರ ಉಪಾಧಿಯ ರೂಪದೊಳಗೆ ತನ್ನ ಸಮಗ್ರ ಮನಸ್ಸನ್ನು ಹಾಕುವಂಥ ಯೋಗಿ ಆತ್ಮತ್ವ ಅರ್ಥಾತ್ ಅಧಿಷ್ಠಾತೃತ್ವ ನಾ ಎಲ್ಲ ಕಡೆ ಅದರ ಕಾರಣ ಯೋಗಿ ಅಹಂಕಾರ ಸ್ವರೂಪ ಪರಮಾತ್ಮನೇ ಚಿಂತನೆ ಮಾಡ್ತಾನೋ ನನ್ನ ಮನಸ್ಸತ್ತನೋ ಅವನು ಇಷ್ಟ ಪ್ರಭಾವದ ಈ ವಿಷಯವನ್ನು ಬೇರೆ ಏನು ತಿಳ್ಕೊಳ್ಳಬೇಡಪ್ಪ. ಈ ಥರ ನನ್ನ ಧಾರಣಾ ಪ್ರಭಾವ ನನ್ನ ಬಲರೂಪಿ ಆಶ್ರಯವಾದ ನನ್ನ ಬಲ ಅದು ನಿನಗೆ ಬರ್ತೈತಪ್ಪ. ಯಾವ ಯೋಗಿ ಮಹತ್ತತ್ವಾಭಿಮಾನಿ ಸೂತ್ರಾತ್ಮ ನನ್ನ ಚಿತ್ತರ್ತನೋ ಅವ ಅವ್ಯಕ್ತ ಜನ್ಮ ನನ್ನ ಪ್ರಾಕಾಮ್ಯನ ಸಿದ್ಧಿ ಪ್ರಥಮ ಇಚ್ಛಾನುಸಾರ ಏನು ಬೇಕು ಇದು ಬೇಕಲ್ಲ ಅದು ಇದು ಬೇಕಲ್ಲ ಎಲ್ಲ ನಿಮಗೆ ಪ್ರಾಪ್ತ ಆಗ್ತೈತಿ ಅಂತ. ಕ್ರಿಯಾಶಕ್ತಿ ಪ್ರಧಾನ ಮಹತ್ತತ್ವ ಸೂತ್ರಾತ್ಮ ಅಂತ ಇದಕ್ಕೆ ಕ್ರಿಯಾಶಕ್ತಿ ಪ್ರಧಾನ ಮಹತ್ತತ್ವ ಸೂತ್ರಾತ್ಮ ಮಹತ್ತತ್ವೋಪಾಧಿ ನನ್ನ ಸರ್ವೋತ್ಕೃಷ್ಟ ಪ್ರಾಕಾಮ್ಯ ಪ್ರಾಪ್ತ ಹೋಗ್ತಾನೆ. ಅವ್ಯಕ್ತಾತ್ಮನೇ ಸೂತ್ರಾತ್ಮ ಅಂತ.